ಜ್ಞಾನೋಕ್ತಿಗಳು 16ನೇ ಅಧ್ಯಾಯ. ಟಾಪಿಕ್ ಪ್ಲ್ಯಾನಿಂಗ್. ನಾವು ಯಾವ ರೀತಿ ದೇವರಲ್ಲಿ ನಾವು ನಮ್ಮ ಪ್ಲ್ಯಾನ್ ಮಾಡಬೇಕು. ನಾವು ಕ್ರಿಶ್ಚಿಯನ್ ಆಗಿದ್ದು ನಾವು ಯಾವ ರೀತಿ ನಮ್ಮ ಫ್ಯೂಚರ್ನ ಡಿಸಿಷನ್ಸ್ ತೊಗೊಳ್ಳಂದರೆ ನಾವು ಯಾವ ರೀತಿ ನಿರ್ಧಾರಗಳನ್ನು ತೊಗೊಳ್ಬೇಕು ಅಂತ ನಾವು ದೇವ್ರ ವಾಕ್ಯದಲ್ಲಿ ನೋಡಿದ್ವಿ. ಹಲ್ಲೆಲೂಯಾ. ಓಕೆ, ಇನ್ನು ಅದನ್ನೇ ಕಂಟಿನ್ಯೂಷನ್ ನಾವು ಹೋದ್ ನೋಡೋಣ. ನೆಕ್ಸ್ಟ್ ಬೇರೆ ಆ ಒಂದು ಟಾಪಿಕಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ನಾವು ಹೋಗಿ ನೋಡೋಣ ದೇವರು ಯಾವ ರೀತಿ ನಾವು ನಡೆಸ್ತಾರೆ ಅಂತ. ಐಷಯ 32ನೇ ಅಧ್ಯಾಯ 9ನೇ ವಾಕ್ಯದಿಂದ ಕೊನೆಯವರೆಗೂ ಓದಿ. ಚಿಕ್ಕ ಚಾಪ್ಟರೇ. ಐಷಯ 32, ಐಷಯ 32 9ರಿಂದ ಕೊನೆಯವರೆಗೂ. ಐಷಯ 32 ಏಷಯನಾ? ಓಕೆ, ಏಷಯ ಇಂಗ್ಲೀಷಲ್ಲಿ ಐಷಯ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಷಯ 32ನೇ ಅಧ್ಯಾಯ ವಚನ 9ರಿಂದ 20 ತನಕ. ಏಷಯ 32ನೇ ಅಧ್ಯಾಯ ವಚನ 9ರಿಂದ 20 ತನಕ. ನಿಶ್ಚಿಂತೆಯ ಹೆಂಗಸರೇ ಏಳಿರಿ, ನನ್ನ ಧ್ವನಿಯನ್ನು ಕೇಳಿರಿ. ಭಯವಿಲ್ಲದ ಹೆಣ್ಣು ಮಕ್ಕಳನ್ನು ನನ್ನ ಮಾತಿಗೆ ಕಿವಿಗೊಡಿರಿ. ನಿರ್ಭೀತರೇ, 1 ವರ್ಷದ ಮೇಲೆ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ದ್ರಾಕ್ಷೆಯ ಕೊಯ್ಲು ಇಲ್ಲದೆ ಹೋಗುವುದು, ಯಾವ ಬೆಳೆಯೂ ದೊರೆಯದು. ನಿಶ್ಚಿಂತೆಯವರೇ ನಡುಗಿರಿ, ನಿರ್ಭೀತರೇ ಕಳವಳಗೊಳ್ಳಿರಿ. ನಿಮ್ಮ ಬಟ್ಟೆಯನ್ನು ಕಿತ್ತು ಹಾಕಿ ಬೆತ್ತಲೆಯಾಗಿ ಸೊಂಟಕ್ಕೆ ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ. ಇಷ್ಟವಾದ ಹೊಲಗಳ ಮತ್ತು ಫಲವತ್ತಾದ ದ್ರಾಕ್ಷಲತೆಗಳ ವಿಷಯದಲ್ಲಿ ಎದೆಬಡಿದುಕೊಳ್ಳುವವರು ನನ್ನ ಜನರ ಭೂಮಿಯ ಮೇಲೂ ಉತ್ಸಾಹ ಪಟ್ಟಣದಲ್ಲಿ ಉಲ್ಲಾಸಗೊಳ್ಳುವ ಎಲ್ಲ ಮನೆಗಳ ಮೇಲೂ ಮುಳ್ಳುಗಿಲ್ಲು ಹತ್ತಿಕೊಳ್ಳುವುದು. ಅರಮನೆಯ ಬಿಕೋ ಎನ್ನುವುದು ಗಿಜಿಗಿಜಿಗುಟ್ಟುವ ಪಟ್ಟಣವು ನಿರ್ಜನವಾಗುವುದು. ಓಪೇಲ್ ಗುಡ್ಡವು ಕೋವರವು ಯಾವಾಗಲೂ ಗುಹೆಗಳಾಗಿಯೂ ಕಾಡು ಕತ್ತೆಗಳಿಗೆ ಉಲ್ಲಾಸಕರವಾಗಿಯೂ ದನಕುರಿಗಳಿಗೆ ಕಾವಲಾಗಿ ಇರುವವು. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯ ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ನ್ಯಾಯವು ಅಡವಿಯಲ್ಲಿಯೂ ನೆಲೆಗೊಳ್ಳುವುದು, ಧರ್ಮವು ತೋಟದಲ್ಲಿ ಇದ್ದೇ ಇರುವುದು. ಧರ್ಮದಿಂದಾದ ಸಮಾಧಾನವು ಫಲಿಸುವುದು. ಶಾಂತಿ ನಿರ್ಭಯಗಳ ಧರ್ಮದ ನಿತ್ಯ ಪರಿಣಾಮಗಳು ಆಗಿರುವು. ನನ್ನ ಜನರು ಸಮಾಧಾನ ನಿವಾಸದಲ್ಲಿಯೂ ನಿರ್ಬಲ ನಿಲಯಗಳಲ್ಲಿಯೂ ನೆಮ್ಮದಿಯ ಆಶ್ರಯಗಳಲ್ಲಿಯೂ ನೆಲೆಗೊಳ್ಳುವರು. ಆದರೆ ಕಲ್ಮಳೆ ಸುರಿಯಲು ಮನುವು ಹಾಳಾಗುವುದು, ಪಟ್ಟಣವು ನೆಲಸಮವಾಗುವುದು. ನೀರಾವರಿಗಳಲ್ಲೆಲ್ಲ ಬೀಜ ಬಿತ್ತಲು ದನ ಕತ್ತೆಗಳನ್ನು ಕಾವಲಿಗೆ ಮೇಯಿಸಿಬಿಡುತ್ತಲೂ ಇರುವ ನೀವು ಧನ್ಯರೇ ಸರಿ. ಆಮೇನ್. ಓಕೆ, ಇದರಲ್ಲಿ ಯಾವುದು ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಯಾವುದು? ಐಷಯ 32ರಲ್ಲಿ 9ರಿಂದ 20ವರೆಗೂ. ಓಕೆ, ವಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೌಂಡ್ ಸ್ವಲ್ಪ ಹಲೋ ಚೆಕ್. ಹಾಂ, ಮದಲಿಂಗತೆ ಕುರಿತಾಗಿ ಒಂದು ಹೆಂಗಸಿನ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಓಕೆ, ಆದರೆ ಈ ಟಾಪಿಕ್ ಯಾವುದು ಕುರಿತಾಗಿ ಇಷ್ಟೊತ್ತು ಓದೋದು ನಾವು ಸುಮ್ಮನೆ ಓದ್ತಾ ಇಲ್ಲ. ಏನೋ ಒಂದು ಇದರಲ್ಲಿ ಏನೋ ದೇವರು ಹೇಳಕ್ಕೆ ಬರ್ತಾ ಇದ್ದಾನು ಓದ್ತೀವಿ. ಸೊ ಇದರಲ್ಲಿ ಏನು ಅರ್ಥ ಆಯಿತು? ಒಂದು ಸಮ್ಮರಿ ಥರ ನಿಮ್ಗೇನು ಚಿಕ್ಕ ಒಂದು ಪಾಯಿಂಟ್ ಆದರೂ ಏನಾದರೂ ಅರ್ಥ ಆಗಿರುತ್ತಲ್ಲ. ಲಾಸ್ಟ್ ವೀಕ್ ಟಾಪಿಕ್ ಈ ವೀಕ್ ನೀವು ಕನೆಕ್ಟ್ ಮಾಡಿ ನೋಡಿಬಿಟ್ಟು ನೀವು ಹೇಳಿ. ಲಾಸ್ಟ್ ವೀಕಲ್ಲಿ ಏನು ಮಾಡ್ತೀವಿ, ಯಾವ ರೀತಿ ನಾವು ಡಿಸಿಷನ್ ತೊಗೊಬೇಕು, ನಾವು ನಿರ್ಧಾರಗಳನ್ನು ಯಾವ ರೀತಿ ತೊಗೊಬೇಕು ದೇವರಲ್ಲಿ ಅಂತ. ಆ ಟಾಪಿಕ್ನ ಅದು ಕನೆಕ್ಟ್ ಮಾಡಿ ಓದಿ ನೋಡಿ. ಇದರಲ್ಲಿ ಏನು ಅರ್ಥ ಆಗ್ತಾ ಇದೆ? ದೇವರು ಯಾವುದೇ ಕುರಿತಾಗಿ ಮಾತಾಡ್ತಾ ಇದ್ದಾರೆ? ಪ್ರಿಪರೇಷನ್ ಅಂತ ಕನ್ನಡನೇ ಹೇಳ್ತಾರೆ, ತಯಾರಾಗಿರುವುದು. ಓಕೆ, ಸಿದ್ಧವಾಗಿರುವುದು. ಓಕೆ, ಹಾಂ. ಯಾವುದಕ್ಕೆ ಸಿದ್ಧವಾಗಿರುವುದು? ಓಕೆ, ಯಾವುದಕ್ಕೆ ಸಿದ್ಧವಾಗಿರೋದು? ಯೋಚನೆ ಮಾಡಿ. ಓಕೆ, ದೇವರು ಬರುವುದಕ್ಕಾಗಿ ಸಿದ್ಧವಾಗಿರೋಣ ಅಂದ್ರೆ ಓಕೆ, ಒಪ್ಕೊಳ್ತೀನಿ. ಓಕೆ, ಬೇರೆ ಏನು ಈ ಟಾಪಿಕ್ ಇವತ್ತು ದೇವರು ಬರುವ ಕುರಿತಾಗಿ ಮಾತಾಡ್ತಾ ಇಲ್ಲ. ನಾವು ಸ್ವಲ್ಪ ಲೋಕದಲ್ಲಿ ನಾವು ಯಾವ ರೀತಿ ನಡ್ಕೊಬೇಕು ಕ್ರೈಸ್ತರಾಗಿ ಅಂತ ಮಾತಾಡ್ತಾ ಇದ್ದೀವಿ. ಆ ಟಾಪಿಕ್ ಬೇರೆ ಇವತ್ತು ಟಾಪಿಕ್ ಯಾವ ರೀತಿ ಇದೆ ಅಂದರೆ ನಾವು ಕ್ರೈಸ್ತರಾಗಿ ಯಾವ ರೀತಿ ನಡ್ಕೊಬೇಕು ಅನ್ನೋದು. ಕೇರ್ಲೆಸ್ನೆಸ್, ನಾವು ಸುಮ್ಮನೆ ಇರೋದ್ರಿಂದ ಆಚೆ ಬರಬೇಕು ಅಂತ, ಏನೋ ತಾನು ಅಂತ ಇರೋದ್ರಿಂದ ಆಚೆ ಬರಬೇಕು ಅಂತ ಇದ್ದಾರೆ. ಓಕೆ, ನಮ್ಮ ಟಾಪಿಕ್ ಯಾವ್ದು ಕುರಿತಾಗಿತ್ತು ಲಾಸ್ಟ್ ವೀಕ್? ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ನಾವು ದೇವರಲ್ಲಿ ನಮ್ಮ ಡಿಸಿಷನ್ಸ್ ಯಾವ ರೀತಿ ಇರಬೇಕು, ನಾವು ಪ್ಲ್ಯಾನ್ ಯಾವ ರೀತಿ ಫ್ಯೂಚರ್ಗೋಸ್ಕರ ಯಾವ ರೀತಿ ನಾವು ಪ್ಲ್ಯಾನ್ ಮಾಡಬೇಕು ಅನ್ನೋದು. ಈ ಜಾಗದಲ್ಲಿ
ನಾವು ಓದಬೇಕಾದ್ರೆ ಇಲ್ಲಿ ಒಂದು ಹೆಂಗಸರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಜನರಲ್ ಆಗಿ ಈ ರೀತಿ ಅಂತ. ದೇವರು ಹೆಂಗಸರು ಅಂತ ಮಾತಾಡಬೇಕಾದ್ರೆ ಕೆಲವು ಜಾಗಗಳಲ್ಲಿ ಒಂದು ನೇಷನ್ನ ಒಂದು ಎಂಟೈರ್ ಒಂದು ದೇಶವನ್ನು ಅವರು ಆ ಜಾಗದಲ್ಲಿ ಏನು ಮಾಡ್ತಾರೆ, ಅದ್ರ ಕುರಿತಾಗಿ ಮಾತಾಡಬೇಕಾದ್ರೆ ಹೆಂಗಸರು ಅಂತ ಮಾತಾಡ್ತಾರೆ. ನಮ್ಮ ಕುರಿತಾಗೂ ಮಾತಾಡಬೇಕಾದ್ರೆ ನಮ್ಮನ್ನು ಸಹ ದೇವ್ರು ಏನು ಹೇಳ್ತಾರೆ, ಮದಲಿಂಗತಿ. ದೇವರು ಯೇಸು ಕ್ರಿಸ್ತ ಏನಾಗಿದ್ದಾರೆ, ಮದಲಿಂಗನಾಗಿದ್ರೆ ನಾವೇನಾಗಿದ್ದೇವೆ, ಮದಲಿಂಗತಿ. ಸೊ ಕೆಲವು ಸತಿ ನಾವು ದೇವರ ವಾಕ್ಯವನ್ನು ಓದಬೇಕಾದ್ರೆ ವುಮೆನ್ ಅಂದರೆ ಹೆಂಗಸು ಅಂತ ಹೇಳ್ಬೇಕಾದ್ರೆ ಎಲ್ಲರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಒಂದು ದೇಶದ ಕುರಿತಾಗಿ ಗಂಡಸ ಹೆಂಗಸು ಅನ್ನೋದಲ್ಲ, ಅದೊಂದು ಎಕ್ಸಾಂಪಲ್ ಆಗಿ ಮಾತಾಡ್ತಾ ಇದ್ದಾರೆ ದೇವರು ಅಂತ. ಹಲ್ಲೆಲೂಯಾ. ಓಕೆ, ಈ ಜಾಗದಲ್ಲಿ ದೇವರು ಏನು ಹೇಳ್ತಾ ಇದ್ದಾರೆ ನೋಡಿ, 9ನೇ ವಾಕ್ಯದಲ್ಲಿ, ನೀವು ಯಾವುದೇ ರೀತಿ ಕಷ್ಟ ಇಲ್ಲದೆ ಏನು ಮಾಡ್ತಾ ಇದ್ದೀರಾ, ಸುಲಭವಾಗಿ ಜೀವನವನ್ನು ನಡೆಸ್ತಾ ಇದ್ದೀರಾ. ಕಂಟಿನ್ಯೂ ಮಾಡಿ 9 ಮತ್ತು 10 ಓದಿ. ನಿಶ್ಚಿಂತೆಯ ಹೆಂಗಸರೇ ಹೇಳಿರಿ, ನನ್ನ ಧ್ವನಿಯನ್ನು ಕೇಳಿರಿ, ಭಯವಿಲ್ಲದ ಹೆಣ್ಣುಗಳಿರ, ನನ್ನ ಮಾತಿಗೆ ಕಿವಿಗೊಡಿರಿ. ನಿರ್ಭೀತರೆ, 1 ವರ್ಷದ ಮೇಲೆ ಕೆಲವು ದಿನಗಳಲ್ಲಿ ಕಳವಳಗೊಳ್ಳುವಿರಿ. ದ್ರಾಕ್ಷಿ ಕೊಯ್ಲು ಇಲ್ಲದೆ ಹೋಗುವುದು, ಯಾವ ಬೆಳೆಯೂ ದೊರೆಯದು. ನಿಶ್ಚಿಂತೆಯವರೇ ನಡುಗಿರಿ. ಆಮೇನ್. ನೋಡಿ, ದೇವ್ರು ಸಡನ್ ಆಗಿ ಏನು ಹೇಳ್ತಾ ಇದ್ದಾರೆ, ನೀವು ಚೆನ್ನಾಗಿದ್ದೀರಾ, ಆಶೀರ್ವಾದವಾಗಿದ್ದೀರಾ, 1 ವರ್ಷದಲ್ಲಿ ಏನಾಗತ್ತಂತೆ, ನಿಮಗೆ ಫುಲ್ಲು ಕಷ್ಟ ಬಂದ್ಬಿಡುತ್ತೆ, ಯಾವುದೂ ಇರಲ್ಲ. ನೀವು ದ್ರಾಕ್ಷಾರಸ ಹುಡುಕಿ ಹೋದ್ರೂ ಏನಾಗಲ್ಲ, ನಿಮಗೆ ಸಿಗಲ್ಲ. ಆ ಕಾಲದಲ್ಲಿ ಅವರ ದೇಶದಲ್ಲಿ ದ್ರಾಕ್ಷಾರಸ ಅನ್ನೋದು ಫರ್ಟೈಲ್ ಆಗಿದೆ ಅನ್ನೋದಕ್ಕೆ ಅರ್ಥ. ಅಂದರೆ ಆ ಜಾಗದಲ್ಲಿ ಚೆನ್ನಾಗಿ ಬೆಳೆ ಬರ್ತಾ ಇದೆ ಅನ್ನೋದಕ್ಕೆ ಅರ್ಥ ಏನಂದರೆ ದ್ರಾಕ್ಷಾರಸ. ಯಾಕಂದರೆ ಯಾರಿಗೂ ದ್ರಾಕ್ಷಾರಸ ಮೇಯ್ನಾಗಿ ಯೋಚನೆ ಬರಲ್ಲ, ಎಲ್ಲ ಚೆನ್ನಾಗಿರುವಾಗಲೇ ಲಾಸ್ಟಲ್ಲಿ ಏನಂತ ಯೋಚನೆ ಮಾಡ್ತಾರೆ, ದ್ರಾಕ್ಷಾರಸ ಅಂತ. ಅಂದರೆ ಅದು ಲಕ್ಸುರಿ ಅನ್ನೋವಂಥ ವಿಷಯ. ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಮಗೆ ದ್ರಾಕ್ಷಾರಸ ಹುಡುಕಿದ್ರೆ ಏನಿರಲ್ಲ, ನಿಮಗೆ ಸಿಗೋದಿಲ್ಲ. ನಾವು ಈ ವಾಕ್ಯವನ್ನು ಓದ್ತಾ ಇರಬೇಕಾದ್ರೆ, ದೇವ್ರ ಹತ್ರ ಮಾತಾಡ್ತಾ ಓದ್ತಾ ಇರಬೇಕಾದ್ರೆ, ರೀಸೆಂಟ್ಲಿ ಫ್ಯೂ ವೀಕ್ಸಿಂದ ದೇವರು ನನ್ನ ಜೊತೆ ಫಿನಾನ್ಸಸ್ ಬಗ್ಗೆ ಮಾತಾಡ್ತಾ, ಅಂದರೆ ಹಣಕಾಸಿನ ಕುರಿತಾಗಿ ದೇವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರೆ. ಒಂದು ಕ್ರಿಸ್ತನಾಗಿದ್ದು ನಾವು ಹಣಕಾಸನ್ನು ಯಾವ ರೀತಿ ನೋಡಬೇಕು, ಯಾಕಂದರೆ ಜನರು ನೋಡುವ ರೀತಿ ಬೇರೆ, ದೇವರ ಮಕ್ಕಳು ನೋಡುವಂಥ ರೀತಿ ಬೇರೆ ಆಗಿರಬೇಕು. ಲೋಕದಲ್ಲಿರುವಂಥವ್ರು ಹಣಕಾಸನ್ನು ನೋಡುವುದು ಬೇರೆ ರೀತಿಯಾಗಿರುತ್ತೆ. ದೇವರ ವಾಕ್ಯದಲ್ಲಿ ಏನಿದೆ, ಹಣ ಅನ್ನೋದು ಎಲ್ಲದಕ್ಕೂ ಬೇಕು, ಆದರೆ ಹಣ ಅನ್ನೋದು ಎಲ್ಲ ಕೇಡಿಗೂ ಏನಂತೆ, ಮೂಲ ಕಾರಣ. ಅದೇ ಪೌಲ್ ಏನು ಬರೀತಾರೆ, ಹಣ ಅನ್ನೋದು ಎಲ್ಲದಕ್ಕೂ ಬೇಕು. ಇವಾಗ ಹಣ ಅನ್ನೋದು ಬೇಕು, ಆದರೆ ಹಣ ಅನ್ನೋದು ಏನಾಗತ್ತಂತೆ, ಎಲ್ಲದಕ್ಕೂ ಆಸೆಗೆ ಏನಂತೆ, ಮೂಲ ಕಾರಣ, ಕೆಟ್ಟದಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಇವಾಗ ನಾವೇನು ಮಾಡಬೇಕಂದ್ರೆ, ದೇವರ ವಾಕ್ಯದ ಪ್ರಕಾರ ಹಣವನ್ನು ನೋಡೋಕೆ ಪ್ರಾರಂಭಿಸಬೇಕು. ಇವಾಗ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾರೆ, ಬುದ್ಧಿ ಉಳ್ಳ ಸ್ತ್ರೀ ಅಥವಾ ಬುದ್ಧಿ ಇರುವಂಥ ಒಂದು ಮನುಷ್ಯ ಏನು ಮಾಡ್ತಾರಂತೆ, ಕೆಟ್ಟ ಕಾಲಕ್ಕೋಸ್ಕರ ಏನು ಮಾಡ್ತಾರಂತೆ, ಸೇರಿಸಿ ಇಡ್ತಾರೆ ಅಂತ ದೇವ್ರ ವಾಕ್ಯದಲ್ಲಿದೆ. ಬುದ್ಧಿ ಉಳ್ಳುವಂಥ ಯಾವುದೇ ಒಂದು ಮನುಷ್ಯನಾಗಿದ್ರು ಒಳ್ಳೆ ಕಾಲದಲ್ಲಿ ಇರಬೇಕಾದ್ರೆ ಕೆಟ್ಟ ಕಾಲಕ್ಕೋಸ್ಕರ ಏನು ಮಾಡ್ತಾರಂತೆ, ಸೇರಿಸಿಡ್ತಾರೆ. ಅದು ದೇವ್ರು ಕೊಟ್ಟಿರುವಂಥ ಜ್ಞಾನ ಅಂತ ಇಟ್ಕೊಳ್ಳಿ. ಆದರೆ ಅದೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಒಂದು ತುಂಬ ಐಶ್ವರ್ಯವಂತ ಒಬ್ಬನಿರ್ತಾನೆ, ಅವನು ಏನು ಮಾಡ್ತಾನೆ ಅಂತ ಎಲ್ಲವನ್ನೂ ಏನು ಮಾಡ್ತಾನೆ, ಅವನು ಸಂಪಾದನೆ ಮಾಡಿರೋದು ಮತ್ತು ಅವನ ಬೆಳೆ ಎಲ್ಲ ಏನು ಮಾಡ್ತಾನೆ, ಎತ್ಕೊಂಡೋಗಿ ಒಂದು ಸ್ಟೋರ್ ರೂಮಲ್ಲಿ ಹಾಕ್ತಾನೆ. ದೇವರ ವಾಕ್ಯದಲ್ಲಿದೆ, ಹೊಸ ಒಡಂಬಡಿಕೆಯಲ್ಲಿದೆ, ನೀವು ಮನೇಲಿ ಹೋಗಿ ಓದ್ಕೊಬೋದು. ಇವಾಗ ಹೊಸ ಒಡಂಬಡಿಕೆ ಏನು ಹೇಳ್ತಾ ಇದ್ದಾರೆ, ಆ ಜಾಗದಲ್ಲಿ ನೀನೆಲ್ಲ ಸ್ಟೋರ್ ಮಾಡಿದ್ದೆ, ಎಲ್ಲ ಬೆಳೆ ಏನು ಮಾಡಿದ್ಯಾ, ಒಂದು ಸ್ಟೋರ್ ರೂಮಲ್ಲಿ ಇಟ್ಟಿದ್ಯಾ, ನಾಳೆ ಬೆಳಗ್ಗೆ ನೀನು ಇದ್ದಿಲ್ಲ ಅಂದರೆ ಇದೆಲ್ಲ ವ್ಯರ್ಥ, ಬೇರೆ ವೇಸ್ಟ್ ಆಗಿಬಿಡುತ್ತೆ ಅಂತ. ಇವಾಗ ನಾವು ನೋಡಿ, ಲಾಸ್ಟ್ ವೀಕು ಇದೇ ಥರ ಆಯಿತು, ನಮ್ಮ ಡಿಸಿಷನ್ಸ್ ಯಾವ ರೀತಿ ಇರಬೇಕು ಅಂತ ಮಾತಾಡ್ತಾ ಇದ್ವಿ. ಒಂದು ಕಡೆ ದೇವ್ರ ವಾಕ್ಯದಲ್ಲಿ ಏನಿದೆ, ನೀನು ಎಲ್ಲೋ ಸೇರಿಸಿಟ್ರೆ ನೀನು ನಾಳೆ ಸತ್ತೋಗ್ಬಿಟ್ರೆ ಇದೆಲ್ಲ ಏನಾಗ್ಬಿಡುತ್ತೆ, ಯಾರೋ ಒಬ್ಬರು ಅನುಭವಿಸ್ತಾರೆ. ಇದನ್ನು ಎಕ್ಲೀಷಿಯಸ್ ಪ್ರಸಂಗಿಯಲ್ಲಿ ಏನಂತ ಹೇಳ್ತಾರೆ, ದೇವ್ರು ನಿಮ್ಮನ್ನು ಆಶೀರ್ವಾದ ಕೊಟ್ಟರು ಅದು ಅನುಭವಿಸುವಂಥ ಬಲನು ಎಕ್ಲೀಷಿಯಸ್ ಪ್ರಸಂಗಿ 5 ಮತ್ತು 6ನೇ ಅಧ್ಯಾಯದಲ್ಲಿದೆ. ಏನು ಹೇಳ್ತಾರೆ, ದೇವ್ರು ನಿನಗೆ ಎಲ್ಲವನ್ನು ಕೊಟ್ಟು ಅದು ಅನುಭವಿಸುವಂಥ ಬಲ ಕೊಟ್ಟಿಲ್ಲ ಅಂದರೆ ಅದು ಯಾರೋ ಏನು ಮಾಡ್ತಾರಂತೆ, ನಿನ್ನ ಐಶ್ವರ್ಯವನ್ನು ಅನುಭವಿಸ್ತಾರೆ. ಹಲ್ಲೆಲೂಯಾ. ಇವಾಗ ದೇವ್ರು ಕೊಟ್ಟಿರುವಂಥ, ಯಾಕಂದರೆ ದೇವ್ರು ನಿಮ್ಮನ್ನು ಆಶೀರ್ವದಿಸದೆ ಹೋದರೆ ಆಶೀರ್ವಾದ ನಮ್ಮ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ದೇವ್ರು ಕೊಟ್ಟಿರುವಂಥ ಆಶೀರ್ವಾದವನ್ನು ನಾವು ಯಾವ ರೀತಿ ಕಾಪಾಡ್ಕೊಬೇಕು, ಅಥವಾ ನಾವು ಯಾವ ರೀತಿ ಅದನ್ನು ನೋಡಬೇಕು ಫಸ್ಟು. ಯಾಕಂದರೆ ಎಷ್ಟೋ ಸತಿ ನಾವು ಏನು ಮಾಡ್ತೇವೆ ಅಂದರೆ, ನೋಡುವುದನ್ನೇ ಏನು ಮಾಡ್ತಾರೆ, ತಪ್ಪಾದ ನೋಟದಲ್ಲಿ ನೋಡ್ತಾರೆ. ಒಬ್ಬರು ಯಾವ ರೀತಿ ಇರ್ತಾರೆ, ಹಣ ಅನ್ನೋದು ಎಲ್ಲ ಅಂತ ಇರ್ತಾರೆ. ಇನ್ನೊಬ್ರು ಏನು ಮಾಡ್ತಾರೆ, ಹಣ ಅನ್ನೋದೇ ಬೇಡ, ಹಣ ಬೇಡ, ಎಲ್ಲ ಎತ್ತು ಕೊಟ್ಬಿಡ್ತೀನಿ, ಎಲ್ಲ ಮಾಡಿಬಿಡ್ತೀನಿ. ಸ್ವಂತ ಕುಟುಂಬದಲ್ಲಿ ಏನಿರಲ್ಲ, ಹಣಕಾಸು ಇರಲ್ಲ. ನಾವು ದೇವ್ರಿಗೋಸ್ಕರ ಕೊಡೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ನೀವು ಮಾಡಬೇಡಿ. ದೇವ್ರು ನಿಮ್ಮ ಎಷ್ಟೋ ಸತಿ ದೇವರು ನಮ್ಮ ಮನಸ್ಸಲ್ಲಿ ಆಗ್ತಾನೆ, ಇರೋದೆಲ್ಲ ಎತ್ತು ಏನು ಮಾಡು, ಕೊಟ್ಬಿಡು, ಈ ಸೇವೆ ಕೊಡು, ಅಲ್ಲೂ ಕೊಡು. ಅದು ದೇವ್ರು ನಿಮಗೆ ಪರ್ಟಿಕ್ಯುಲರ್ ಆಗಿ ಹೇಳುವುದು.
ಬೇರೆ ಯಾರ ಮೂಲಕ ಮಾತ್ರ ಅಲ್ಲ, ನಿಮ್ಮ ಮನಸ್ಸಲ್ಲೇ ಏನು ಮಾಡ್ತಾರೆ ಹೇಳ್ತಾರೆ. ಯಾರೋ ಒಬ್ರು ಪಾಸ್ಟರ್ ಬಂದು ಎಲ್ಲೋ ಒಂದು ಕೊಟ್ಬಿಡು ಅಂತ ಹೇಳಿದ್ರೆ, ಯಾರೋ ಒಬ್ರು ಪ್ರವಾದಿ ಬಂದು, ಅದು ನಿಜ ಅಲ್ಲ. ದೇವ್ರು ನಿಮ್ಮ ಜೊತೆ 1 ಸತಿ 2 ಸತಿ 3 ಸತಿ ಏನು ಮಾಡಬೇಕು, ಮಾತಾಡಬೇಕು. ಅಲ್ಲೆಲ್ಲೂಯ. ಯಾಕಂದರೆ ದೇವ್ರು ನಿನ್ನ ಹತ್ರ ಅಂದ ಒಂದು ಎತ್ತು ಕೊಡು ಅಂತ ಹೇಳಿದ್ರೆ ಅದಕ್ಕೆ ಬದಲಾಗಿ ಏನು ಮಾಡ್ತಾರೆ, 10ರಷ್ಟು ನಿಮಗೆ ಆಶೀರ್ವಾದ ಕೊಡ್ತಾರೆ. ಅಲ್ಲೆಲ್ಲೂಯ. ಅದಕ್ಕೆ ಮೂರ್ಖತನವಾಗಿ ನಾವೇನು ಮಾಡಿ, ಯಾರೋ ಪ್ರವಾದಿ ಹೇಳಿದ್ರು ನೀನು ಇಷ್ಟು ಕಾಸು ಕೊಟ್ಬಿಟ್ಟು ನಿನ್ನ ಹತ್ರ ಇರೋದೆಲ್ಲ ಕೊಟ್ಬಿಟ್ರೆ ಏನಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಏನು ಮಾಡ್ತಾರೆ, ಎಲಿಜಾ ಕಾಲದಲ್ಲಿ ಇದಾಯಿತು, ಈ ಒಂದು ಸ್ತ್ರೀ ಅಲ್ಲಿ ಹೋದ್ರು, ಅಲ್ಲಿ ಏನಾಯಿತು, 2 ರೊಟ್ಟಿ ಅದನ್ನು ಜಾಸ್ತಿ ಮಾಡಿದ್ರು. ಇಲ್ಲಿ ಎಲೀಶಾ ಹತ್ರ ಹೋಗಿ ಇನ್ನೊಂದು ಸ್ತ್ರೀ ಏನು ಮಾಡಿದ್ಲಂತೆ, ಏನು ಆಯಿಲ್ ಎಣ್ಣೆ ಏನಾಯಿತು, ಮಲ್ಟಿಪ್ಲೈ ಆಯಿತು. ಸೊ ನಿಮ್ಮ ಹತ್ರ ಇರುವುದೆಲ್ಲ ಏನು ಮಾಡಿ ಕೊಟ್ಬಿಟ್ರೆ ದೇವ್ರು ನಿಮ್ಮನ್ನು ಏನು ಮಾಡ್ತಾರೆ, ಆ ರೀತಿ ಅಲ್ಲ, ಅದಲ್ಲ ದೇವ್ರ ವಾಕ್ಯದಲ್ಲಿ, ಅದು ಅಲ್ಲ. ಹಲ್ಲೆಲೂಯಾ. ನಾವು ಕೊಡುವಾಗ ದೇವ್ರು ನಿಮ್ಮ ಮನಸ್ಸಲ್ಲೇ ಹಾಕಿ, ನಿಮ್ಮನ್ನು ದೇವ್ರು ಹೇಳುವಾಗ ಅದನ್ನು ನಾವೇನು ಮಾಡಿ ಅದನ್ನು ನಾವು ಪಾಡ್ಕೊಂಡ್ರೆ ನಾವು ದೇವ್ರ ಹತ್ರದಿಂದ ಆಶೀರ್ವಾದವನ್ನು ಪಡ್ಕೊಳ್ತೀವಿ. ಕೊಡುವ ಕಾರಣ ಏನೋ ಆಗಿರಬೇಕು, ದೇವರ ರಾಜ್ಯ ಬೆಳಿಬೇಕು ಅನ್ನೋದು. ಹಲ್ಲೆಲೂಯಾ. ಆದರೆ ನಾವು ಅದ್ರ ಕುರಿತಾಗೂ ಸಹ ಮಾತಾಡ್ತಾ ಇಲ್ಲ. ನಾವೇನು ಮಾತಾಡ್ತಾ ಇದ್ದೀವಿ ಅಂದರೆ, ಈ ಹಣಕಾಸನ್ನು ದೇವರ ಒಂದು ಕಣ್ಣೋಟದಿಂದ ಯಾವ ರೀತಿ ನೋಡಬೇಕು. ಯಾಕಂದರೆ 12 ಜನ ಶಿಷ್ಯರಲ್ಲೇ ಒಬ್ಬ ಶಿಷ್ಯ ಏನಾಗಿದ್ದ, ಹಣಕಾಸನ್ನು ಮೋಸ ಮಾಡ್ದ. ಓಕೆ, ಆದರೆ ಅವನ ಕೆಲಸ ಏನಾಗಿತ್ತು, ಹಣಕಾಸನ್ನು ಮೇಂಟೈನ್ ಮಾಡೋದೇ ಅವನ ಕೆಲಸ. ಆ ಒಂದು ಗ್ರೂಪಲ್ಲಿ ಅಂದರೆ 12 ಜನ ಶಿಷ್ಯರಿಗೂ ಯೇಸು ಕ್ರಿಸ್ತುಗೆ ಇರುವಂಥ ಹಣಕಾಸು, ಫಿನಾನ್ಷಿಯರ್, ಯೂದಾಸ್ನ ಕೆಲಸನ ಏನಾಗಿತ್ತು, ಅಕೌಂಟೆಂಟ್ ಥರ ಇದ್ದ. ಅವ್ರ ಗ್ರೂಪಲ್ಲೇ ಅವನೇ ಅಕೌಂಟೆಂಟ್, ಡಿಸೈಪಲ್. ಅಕೌಂಟೆಂಟ್ ಅಂದರೆ ಏನು ಮಾಡಬೇಕು, ಅವನೆಲ್ಲ ಲೆಕ್ಕಾಚಾರ ಎಲ್ಲ ಅವನ ಹತ್ರ, ಹಣಕಾಸೆಲ್ಲ ಯೂದಾಸ್ ಹತ್ರನೇ ಇತ್ತು. ಹಲ್ಲೆಲೂಯ. ಆ ಹಣಕಾಸೇ ಅವ್ನಿಗೇನಾಗ್ಬಿಡ್ತು, ಲಾಸ್ಟಲ್ಲಿ ಕೆಟ್ಟದಾಗ್ಬಿಡ್ತು. ಸೊ ಈ ಹಣಕಾಸನ್ನು ಸಹ ನಾವು ಯಾವ ರೀತಿ ನೋಡಬೇಕು, 2 ಕಡೆ ಇರುವಂಥ ಒಂದು ಕತ್ತಿಯ ರೀತಿಯಲ್ಲಿ ನೋಡಬೇಕು. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹಲ್ಲೆಲೂಯ. ನಾವು ಲೋಕದ ಒಂದು 2 ನಿಮಿಷ ಲೋಕದ ಕಣ್ಣೋಟದಲ್ಲಿ ಹಣಕಾಸನ್ನು ಯಾವ ರೀತಿ ನೋಡ್ತಾರೆ ಅಂತ ನೋಡೋಣ. ಯಾಕಂದರೆ ಆವಾಗಲೇ ನಾವು ಏನು ಮಾಡೋಕ್ಕಾಗತ್ತೆ, ದೇವರ ಕಣ್ಣೋಟದಲ್ಲಿ ನಾವು ಯಾವ ರೀತಿ ನೋಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಲೋಕದ ಕಣ್ಣೋಟದಲ್ಲಿ ಹಣಕಾಸಂದರೆ ಏನು, ನೀವು ಹೇಳಿ. ನಿಮಗೆ ಲೋಕದಲ್ಲಿರುವುದು ಚೆನ್ನಾಗಿ ಗೊತ್ತಿರತ್ತೆ. ಇವಾಗ ಹಣಕಾಸನ್ನು ಲೋಕದಲ್ಲಿರೋ ಯಾವ ರೀತಿ ನೋಡ್ತಾರೆ, ಓಕೆ, ಭದ್ರವಾಗಿ ಸೇರಿಸ್ಬೇಕು, ಸಂಪಾದನೆ ಮಾಡಬೇಕು. ಓಕೆ, ಹಾಂ, ಅವ್ರ ತಲಾಂತರಕ್ಕೂ ಏನು ಮಾಡಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಲೋಕದವರೆಲ್ಲ ಏನು ಆಸೆ ಪಡ್ತಾರೆ. ಓಕೆ, ಒಳ್ಳೆ ವಿಷಯ ಅಂತಲೇ ಇಟ್ಕೊಳ್ಳಿ. ಅವ್ರ ಫ್ಯಾಮ್ಲಿಗೋಸ್ಕರ ಅವ್ರು ನೋಡ್ತಾ ಇದ್ದಾರೆ, ಎಲ್ಲರೂ ಯೋಚನೆ ಮಾಡುವಂಥ ಒಂದು ವಿಷಯ. ಇವಾಗ ಒಂದು ಗುಬ್ಬಚ್ಚಿನೇ ಇರಲಿ ಅಥವಾ ಒಂದು ಏನು ಹೇಳ್ತೀರಾ, ಒಂದು ನಾಯಿನೇ ಇರಲಿ, ಏನೋ ಒಂದು ಅನಿಮಲ್ಸ್ ಇರಲಿ, ಮ್ಯಾಮಲ್ಸ್ ಅಂತಾರೆ, ಅನಿಮಲ್ಸ್ ಎಲ್ಲರೂ ಹೇಳ್ತಾರೆ ಮ್ಯಾಮಲ್. ಅದೇನು ಮಾಡುತ್ತೆ ಅಂದರೆ ತನ್ನ ಮಕ್ಳಿಗೋಸ್ಕರ ಏನು ಮಾಡುತ್ತೆ, ಅದು ಸೇರಿಸಿಟ್ಟು ಏನು ಮಾಡುತ್ತೆ. ಸೊ ಅನಿಮಲ್ಸ್ಗೆ ಆ ಕ್ಯಾರೆಕ್ಟರ್ ಇರಬೇಕಾದ್ರೆ ಮನುಷ್ಯರಿಗಿರೋದಲ್ಲಿ ತಪ್ಪಿಲ್ಲ. ಓಕೆ, ಸರಿ. ಒಂದು ಹೇಳಿದ್ರೆ ಬೇರೆ ಹಣಕಾಸನ್ನು ಯಾವ ರೀತಿ ನೋಡ್ತಾರೆ, ಅವರ ಆಸೆಗಳಿಗೋಸ್ಕರನೂ ಅವರ ಕಂಫರ್ಟ್ಗೋಸ್ಕರ ಹಣಕಾಸನ್ನು ನೋಡ್ತಾ ಇದ್ದಾರೆ. ಓಕೆ, ಬೇರೆ ಲಕ್ಸುರಿ, ದುಡ್ಡಿದ್ರೇ ನೆಮ್ಮದಿ ಅಂತ ಎಷ್ಟೋ ಜನ ಅದನ್ನು ಚೇಸ್ ಮಾಡಿ ಓಡ್ತಾರೆ. ಅದೇ ಹಣ ಹೆಚ್ಚು ಬೇಕು ಮಲ್ಟಿಪ್ಲೈ ಆಗಬೇಕು ಅಂತ. ಓಕೆ, ಲಕ್ಸುರಿ, ಅದು ನಾನು ದೊಡ್ಡವನು. ಎಷ್ಟು ಹಣಕಾಸಿದೆಯೋ ಅಷ್ಟೇ ಅವ್ರಿಗೇನಿರುತ್ತೆ, ಅವ್ರ ಮೇಲೆ ತನ್ನ ಮೇಲೆ ಅವನೇಂತಾರೆ, ನಾವು ದುಡ್ಡು ಹೆಚ್ಚಿಸ್ಕೊಳ್ತಾರೆ. ನನ್ನ ಹತ್ರ ಇಷ್ಟು ಕಾಸಿದ್ರೆ ನಾನು ಇಷ್ಟು ದೊಡ್ಡ ಮನುಷ್ಯ, ಇಷ್ಟು ಇದ್ದರೆ ಕಡಿಮೆ ಅಂತ. ಓಕೆ, ಬೇರೆ ಏನಾದರೂ ಒಂದು ನೀವು ನೋಡಿರುವಂಥದ್ದಲ್ಲಿ ಅಥವಾ ಯಾವುದಾದ್ರೂ ಒಂದು ಯೂನೀಕ್ ಆದ ವಿಷಯ ಇರುತ್ತಲ್ಲ, ಏನು ಹಣಕಾಸಿನ ವಿಷಯದಲ್ಲಿ ಲೋಕದವ್ರಿಗೆ ಥರ ಬಡವರನ್ನು ಕೀಳಾಗಿ ಬಡವರಿಗೆ ಸಹಾಯ ಮಾಡೋರು ಇದ್ದಾರೆ, ಬಡವರಿಗೆ ಕೀಳಾಗಿ ನೋಡುವಂಥವ್ರು ಇದ್ದಾರೆ. ಓಕೆ, ಎಲ್ಲ ಏನು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಹಣಕಾಸು. ಓಕೆ, ಬೇರೆ ದೇವರನ್ನು ಅವ್ರ ದೇವರುಗಳನ್ನು ಹೆಚ್ಚಾಗಿ ನೋಡುತ್ತಾರೆ. ಮತ್ತು ಅವ್ರು ಏನು ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಎಲ್ರಿಗೂ ಜನರಲ್ ಆಗಿ ನಾವು ಹೇಳೋಕ್ಕಾಗಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ, ದೇವರುಗಳು ಹೆಚ್ಚಾಗಿ ಕೊಡ್ತಾರೆ, ಭಿಕ್ಷುಕರಿಗೆ ಕೊಡಲ್ಲ. ಒಬ್ಬರು ಭಿಕ್ಷುಕರು ಕೊಡ್ತಾರೆ, ಏನೇನು. ಸೊ ಒಬ್ಬೊಬ್ಬರು ಇರುವಂಥ ಗುಣಾದೇಶ ಅದು. ಓಕೆ, ಸೊ ಲೋಕದಲ್ಲಿ ಅವ್ರಿಗೆ ಹಣ ಅನ್ನುವುದು ಒಂದು ದೊಡ್ಡ ಮುಖ್ಯವಾದಂಥ ಒಂದು ವಿಷಯ. ಅವರ ಜೀವನ ಎಲ್ಲನೂ ಏನಾಗುತ್ತೆ, ಅದರ ಸರೌಂಡಿಂಗಲ್ಲಿ ಏನಾಗುತ್ತೆ, ನಡೆಯುತ್ತೆ. ನಮ್ಮ ಜೀವನನೂ ಸಹ ಎಷ್ಟೋ ಸತಿ ಏನಾಗುತ್ತೆ, ಹಣದ ಸರೌಂಡಿಂಗಲ್ಲೇ ನಡೀತೆ. ನಾವೆಲ್ಲರೂ ಕೆಲಸ ಮಾಡ್ತಾಯಿರೋ ಹಣಕ್ಕೋಸ್ಕರನೇ. ನಾವು ಆಸೆ ಪಟ್ಟು ಕೆಲಸ ಮಾಡ್ತೀವಿ, ಇಷ್ಟ ಇಲ್ಲದೆ ಮಾಡ್ತೀವಿ, ಅದು ಬೇರೆ ವಿಷಯ. ಕೆಲವು ಜನ ಸಂತೋಷದಿಂದ ಮಾಡ್ತಾರೆ, ಅದು ಅವ್ರಿಗೆ ಹಣಕಾಸು. ಕೆಲವು ಜನ ದುಃಖ ಪಟ್ಕೊಂಡು ಮಾಡಿದ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಆ ಹಣಕಾಸು. ಸೊ ಲೋಕದವ್ರಿಗೆ ಎಷ್ಟು ಹಣಕಾಸು ಇಂಪಾರ್ಟೆಂಟು, ಅದರಷ್ಟೇ ನಮಗೂ ಏನು ಅದು ಇಂಪಾರ್ಟೆಂಟ್. ಅವ್ರಿಗಿಂತ ನಮಗೆ ಸ್ವಲ್ಪ ಕಡಿಮೆ ಇದ್ರೂ ಹಣಕಾಸು ಬೇಕು. ಓಕೆ, ಸೊ ನಮಗೂ ಮುಖ್ಯ, ಅವ್ರಿಗೂ ಮುಖ್ಯ. ಇದರಲ್ಲಿ ಡಿಫ್ರೆನ್ಸಿಯೇಷನ್ ಅನ್ನೋದು ಇಲ್ಲ.
ಆದರೆ ಒಂದು ಕ್ರೈಸ್ತನಾಗಿ ನಾವು ನೋಡಬೇಕಿರುವಂಥ ವಿಷಯ ಏನಂದರೆ, ನೋಡಿ, ದೇವರ ವಾಕ್ಯದಲ್ಲಿದೆ. ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ಮತ್ತೆ ನೀವು ಅದನ್ನು ಸಹ ಮನೇಲಿ ಹೋಗಿ ಓದ್ಕೊಳ್ಳಿ, ಎಲ್ಲ ಓದೋಕೆ ಹೋದರೆ ಟೈಮ್ ಆಗುತ್ತೆ. ಒಂದು ತುಂಬ ಹಣಕಾಸಿರುವಂಥ ಒಂದು ಯಂಗ್ ಮ್ಯಾನ್ ಒಂದು ಏನು ಮಾಡ್ತಾರೆ, ಒಂದು ಯುವಕ ಏನು ಮಾಡ್ತಾನೆ, ಈ ದೇವ್ರ ಹತ್ರ ಬರ್ತಾನೆ. ದೇವ್ರ ಹತ್ರ ಬಂದಮೇಲೆ ಹೇಳ್ತಾನೆ, ನಾನು ಎಲ್ಲ ಏನು ಮಾಡಿದ್ದೀನಿ, ನೀವು ಹೇಳಿರುವಂಥ ಎಲ್ಲವನ್ನು ನಾನು ಏನು ಮಾಡಿದ್ದೀನಿ ಯೇಸು ಹತ್ರ, ನಾನು ಎಲ್ಲವನ್ನು ಏನು ಮಾಡಿದ್ದೀನಿ, ಎಲ್ಲವನ್ನು ಏನು ಮಾಡಿದ್ದೀನಿ, ಕೀಳ್ಪಡೆದು ಪಾಲಿಸು ನಡೆದು. ಅವ್ನು ಬಂದಿದ್ದು ಏನಕ್ಕೋಸ್ಕರ, ದೇವರೇ ನಾನು ಪರಲೋಕ ರಾಜ್ಯವನ್ನು, ಯೇಸುವೆ ಪರಲೋಕ ರಾಜ್ಯವನ್ನು ಸೇರುವುದು ಯಾವ ರೀತಿ. ಇವಾಗ ನೆಕ್ಸ್ಟ್ ಏನಾಗುತ್ತೆ, ಆ ಜಾಗದಲ್ಲಿ ಇದೆಲ್ಲ ಹೇಳಿದ ಮೇಲೆ ಆ ಮನುಷ್ಯ ಏನು ಹೇಳ್ತಾನೆ, ದೇವರು ನಾನು ಎಲ್ಲವನ್ನು ಏನು ಮಾಡಿದ್ದೀನಿ, ಮಾಡಿದ್ದೀನಿ. ಓಕೆ, ನಾನು ಎಲ್ಲವನ್ನು ಮಾಡಿದ್ದೀನಿ, ಆದ್ರೇನೂ ಏನಾಗಿಲ್ಲ. ಇವಾಗ ಲಾಸ್ಟಲ್ಲಿ ದೇವ್ರು ಏನು ಹೇಳ್ತಾರೆ, ಇರುವಂಥ ಎಲ್ಲ ಹಣಕಾಸನ್ನು ಏನು ಮಾಡು, ಮಾರ್ಬಿಟ್ಟು ಏನು ಮಾಡು, ಬಡವ್ರಿಗೆ ಕೊಟ್ಬಿಟ್ಟು ಇನ್ನೇನು ಮಾಡು, ನನ್ನನ್ನು ಹಿಂಬಾಲಿಸಿ ಬಾ ಅಂತಾರೆ. ಅವ್ನಿಗೆ ಹೇಳುವಾಗ ಅವನೇನು ಮಾಡ್ತಾನೆ, ತಲೆಗೆ ಕೆಳಗಡೆ ಹಾಕ್ಕೊಂಡು ವಾಪಸ್ಸು ಹೋಗ್ಬಿಡ್ತಾನೆ. ಸೊ ಅದು ಒಂದು ಎಕ್ಸಾಂಪಲ್. ನಿಮ್ಗೆ ಅದು ನೀವು ಓದುವಾಗಲೇ ಏನು ಅರ್ಥ ಆಗ್ತದೆ, ಹಣಕಾಸು ತುಂಬ ಹೆಚ್ಚಾಗಿದ್ದ ಕಾರಣದಿಂದ ಅವನಿಂದ ಏನು ಮಾಡೋಕ್ಕಾಗಿಲ್ಲ, ದೇವ್ರು ತೋರಿಸಿದಂಥ ದಾರಿಯಲ್ಲಿ ಅವನಿಂದ ನಡೆಯೋಕ್ಕೆ ಆಗಿಲ್ಲ. ಸೊ ಹಣಕಾಸು ಹೆಚ್ಚಾಗಿದ್ರೂ ಅವನಿಂದ ಏನು ಮಾಡೋಕ್ಕಾಗಿಲ್ಲ, ದೇವ್ರು ತೋರಿಸುವಂಥ ದಾರಿಯಲ್ಲಿ ಅವನಿಂದ ನಡೆಯೋಕ್ಕೆ ಆಗಿಲ್ಲ. ಆವಾಗ ನಮ್ಮ ಹತ್ರ ಹಣಕಾಸು ಇರುವುದು ತಪ್ಪ. ಅಂದರೆ ಅವನಷ್ಟು ನಾವೇ ರಿಚ್ ಆಗಿದ್ದೀವಿ ಅಂತ ಎಕ್ಸಾಂಪಲ್ಗೆ ಇಟ್ಕೊಂಡು, ನಮಗೂ ಅಷ್ಟು ಹಣಕಾಸು ನಮ್ಮ ಹತ್ರ ಇದೆ. ಇದ್ರೂ ನಾವು ದೇವರಿಗೆ ಏನು ಮಾಡ್ತೀವಿ, ಓಕೆ, ನಾವು ಸ್ತೋತ್ರ ಹೇಳ್ತೀವಿ. ಓಕೆ, ನೋಡಿ, ಆ ಒಂದು ಮನುಷ್ಯ ಅಥವಾ ಆ ಒಂದು ಮನುಷ್ಯನಲ್ಲಿ ಅವನು ತಪ್ಪಾಗಿ ಏನೂ ಇರಲಿಲ್ಲ. ಅವನು ದೇವರನ್ನಿಗೆ ಭಯಪಟ್ಟು ಅವನು ಟೈತ್ ಕೊಡುವಂಥ ಮನುಷ್ಯನ. ಅಂದರೆ ಆ ಕಾಲದಲ್ಲಿ ಏನು ಮಾಡ್ತಾರೋ, ಟೈತ್ ದೇವರಿಗೆ ದಶಮ ಭಾಗ ಕೊಡ್ತೆ ಎಲ್ಲವನ್ನು ಪಾಲನೆ ಮಾಡ್ತಿದ್ದ ಮನುಷ್ಯ ಅವನು. ಯಾವುದು ದೇವ್ರ ವಾಕ್ಯದಲ್ಲಿ ಹೇಳಿರುವಂಥ ಯಾವುದನ್ನು ಅವನು ಏನು ಮಾಡಿಲ್ಲ, ಮೀರಿ ನಡ್ಕೊಂಡಿಲ್ಲ. ಎಲ್ಲವನ್ನು ಕರೆಕ್ಟಾಗಿ ಏನು ಮಾಡ್ತಾ ಇದ್ದಂತೆ, ಅವನು ಫಾಲೋ ಮಾಡ್ತಾ ಇದ್ದ. ಅವನ ಮನಸ್ಸಾಕ್ಷಿ ಕರೆಕ್ಟಾಗಿ ಯೇಸು ಕ್ರಿಸ್ತನೇ ಏನು ಮಾಡ್ತಾ ಇದ್ದಾನೆ, ಅವನು ಹೇಳ್ತಾ ಇದ್ದಾನೆ. ಸೊ ಅವನು ದಶಮ ಭಾಗದಲ್ಲಿ ಏನು ಮಾಡಿಲ್ಲ, ಕಂಜತನ ಮಾಡಿಲ್ಲ. ಏನು ಮಾಡ್ತೀರಾ, ಪುವರ್ ಪೀಪಲ್ಗೆ ಹೆಲ್ಪ್ ಮಾಡೋದಲ್ಲಿ ಅವನು ಕಡಿಮೆ ಎಲ್ಲ ಅವನು ಮಾಡಿದ್ದಾನೆ. ಮಾಡಿದ್ರೂ ಅವನಿಗೆ ಸೇಫ್ಟಿ ಏನಾಗಿತ್ತು ಲಾಸ್ಟಲ್ಲಿ, ಅವನದು ಹಣಕಾಸು. ಯಾಕಂದರೆ ಅವನ ಜೀವ ಪೂರ್ತಿ ಏನು ಮಾಡಿದ್ದಾನೆ, ಹಣಕಾಸಲ್ಲಿ ಅವನು ಬೆಳೆದಿರುವಂಥ ಒಂದು ಮನುಷ್ಯ. ಸಡನ್ನಾಗಿ ಎಲ್ಲ ಅವ್ನು ಬಿಟ್ಟು ಬಾ ಅಂತ ಹೇಳಿದ್ರೆ ಅವನಿಂದ ಏನಾಗಿಲ್ಲ, ಬಿಟ್ಟು ಬರೋಕ್ಕೆ ಆಗಿಲ್ಲ. ಅವನಿಂದ ಮಾತ್ರ ಅಲ್ಲ, ನಮ್ಮಲ್ಲಿರುವಂಥ ಎಷ್ಟೋ ಜನರಿಗೆ ಅದನ್ನು ಬಿಟ್ಟು ಬರುವುದು ಕಷ್ಟವಾದ ವಿಷಯ. ಹಲ್ಲೆಲೂಯಾ. ಸೊಲೊಮೋನನೇ ಏನಂತ ಪ್ರಾರ್ಥನೆ ಮಾಡ್ತಾರೆ, ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ ಅಂದರೆ, ದೇವರೇ ನನಗೆ ತುಂಬ ಹೆಚ್ಚಾಗೂ ಕೊಟ್ಬಿಡಬೇಡಿ, ತುಂಬ ಕಡಿಮೆನೂ ಕೊಟ್ಬಿಡಿ, ಇವತ್ತಿಗೆ ಏನು ಬೇಕೋ ಅಷ್ಟು ಮಾತ್ರ ನನಗೆ ಕೊಡಿ. ಸೊಲೊಮೋನ್ ಮಾಡಿದ ಪ್ರಾರ್ಥನೆ ಅದು ಅಂದ್ಕೊಳ್ತೀನಿ. ದಾವೀದ, ಸೊಲೊಮೋನ್, ಓಕೆ, ಅವರೆಲ್ಲ ಯಾರು ಮಾಡ್ತಾರೆ. ಸೊಲೊಮೋನ್ 90% ಸೊಲೊಮೋನ್ ಮಾಡಿರ್ತಾರೆ. ಓಕೆ, ಆ ಪ್ರಾರ್ಥನೆ ಯಾವ ರೀತಿ ಇದೆ ಅಂದರೆ, ದೇವರೇ ನನಗೆ ಹೆಚ್ಚಾಗೂ ತುಂಬ ಕೊಟ್ಬಿಡಬೇಡಿ, ತುಂಬ ಕಡಿಮೆನೂ ಕೊಟ್ಬಿಡಿ, ಇವತ್ತಿಗೆ ಏನು ಬೇಕೋ ಅಷ್ಟು ಮಾತ್ರ ನನಗೆ ಕೊಡಿ. ಓಕೆ, ನಾವು ಇದನ್ನ ಇನ್ನೂ ಹೆಚ್ಚಾಗಿ ನೋಡಬೇಕಾದ್ರೆ ಬೈಬಲಲ್ಲಿ ಇರುವಂಥ ಎಷ್ಟೋ ಜನರು ಹಣಕಾಸು ಇರುವಂಥ ಜನರಾಗಿದ್ದಿರ್ತಾರೆ. ಯಾರು ನಮ್ಮ ದಾವೀದಾಗಿರಲಿ, ಯೋಸೇಫನಾಗಿರಲಿ, ಸೊಲೊಮೋನನಾಗಿರಲಿ, ಅಬ್ರಹಾಮನಾಗಿರಲಿ, ಸ್ಟಾರ್ಟಿಂಗಿಂದ ನೋಡಿದ್ರೆ ದೇವರಲ್ಲಿ ನಂಬಿಕೆ ಇಟ್ಟಂಥ ಎಲ್ಲ ಮನುಷ್ಯರು, ಯೋಬ್, ಇವರೆಲ್ಲರೂ ಏನಾಗಿದ್ರು, ಹಣಕಾಸು ಇರುವಂಥ ಮನುಷ್ಯರಾಗೆ ಇದು ತುಂಬ ದೇವರು ಅವ್ರನ್ನ ಆಶೀರ್ವಾದ ಮಾಡಿದರು. ಹಲ್ಲೆಲೂಯಾ. ಸೊ ದೇವರು ಅವರನ್ನು ಆಶೀರ್ವಾದ ಮಾಡಿ ಇಟ್ಟಿದ್ರು. ಆವಾಗ ಹಣಕಾಸು ಅನ್ನೋದು ತಪ್ಪಲ್ಲ, ಹಣಕಾಸು ನನ್ನ ಮನಸ್ಸನ್ನು ಏನು ಮಾಡ್ತಾ ಇದೆ ಅನ್ನೋದೇ ಆ ಜಾಗದಲ್ಲಿ ಅರ್ಥ ತುಂಬ ಮುಖ್ಯ. ನಾವು ಯಾವಾಗ ದೇವರಿಗೆ ಕೊಡುವುದಲ್ಲಿ ಅಥವಾ ನಾವು ದೇವರು ಹೇಳುವಾಗ ಅದನ್ನು ಕೀಳ್ಪಡೆದು ನಡೆಯುವುದಲ್ಲಿ ನಾವು ಯಾವಾಗ ನಮ್ಮ ಮೈಂಡ್ ಹಣಕಾಸಿನ ಕಡೆ ಹೋಗ್ತಾ ಇದೆಯೋ, ನಾವೇನು ಮಾಡ್ತಾ ಇದ್ದೀವಿ, ನನ್ನ ಮೇಲೆ, ನಾನು ಹಣಕಾಸು ಮೇಲೆ ಕಂಟ್ರೋಲ್ ಇಟ್ಕೊಂಡಿಲ್ಲ, ಹಣಕಾಸು ನನ್ನ ಮೇಲೆ ಏನು ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಹಲ್ಲೆಲೂಯಾ. ಯಾವಾಗ ಅದು ನಿಮ್ಮನ್ನು ನಡ್ಸೋಕ್ಕೆ ಪ್ರಾರಂಭಿಸುತ್ತೆ, ಯಾವಾಗ ನೀವು ಅದಿಂದೇ ಓಡ್ತಾ ಇದ್ದೀರೋ, ದೇವರನ್ನು ಕೇಳದೆ ಎಲ್ಲಿ ಜಾಸ್ತಿ ಬರುತ್ತೋ ಆ ಕಡೆ ಓಡ್ತೀನಿ ಓಡ್ತಾ ಇದ್ದೀವೋ, ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ತಪ್ಪನ್ನು ಮಾಡ್ತಾ ಇದ್ದೀವಿ. ನಾವು ನಿಜವಾಗ್ಲೂ ದೇವರು ಹೇಳುವಂಥ ದಾರಿಯಲ್ಲಿ ಏನು ಮಾಡ್ತಾ ಇಲ್ಲ, ಓಡ್ತಾ ಇಲ್ಲ. ಇವಾಗ ನೋಡಿ, ಎಲೀಷನ ಒಂದು ಸೇವಕ ಇರ್ತಾನೆ. ಅವನೇನು ಮಾಡ್ತಾನೆ, ಎಲೀಷನ ಸೇವಕ ಏನು ಮಾಡಿಬಿಡ್ತಾನೆ, ನಾಹಮಾನ್ ಅನ್ನುವಂಥ ಒಂದು ನಾಹಮಾನ್ ಅನ್ನುವಂಥ ಒಂದು ರಾಜನ ಒಂದು ಸೋಲ್ಜರ್ ಬಂದಿರ್ತಾನೆ. ಇಲ್ಲಿ ಏನು ಮಾಡ್ತಾನೆ, ದೇವರು ಅವನಿಗೆ ಏನು ಮಾಡಿರ್ತಾರೆ, ಒಂದು ದೊಡ್ಡ ಅತಿಶಯ ಮಾಡಿ ಅವನ ಸ್ಕಿನ್ ಡಿಸೀಸ್ ಏನಾಗುತ್ತೆ, ಅವನು ಬಿಟ್ಟು ಚರ್ಮ ರೋಗ ಏನಾಗ್ಬಿಡುತ್ತೆ, ವಾಸಿ ಆಗ್ಬಿಡುತ್ತೆ. ವಾಸಿ ಆದಮೇಲೆ ದೇವರ ಅತಿಶಯವನ್ನು ನೋಡಿದ ಮೇಲೆ ಅವನು ಏನು ಮಾಡ್ತಾನೆ, ಇದೆಲ್ಲ ಇದೆ, ನಾನು ಏನು ಮಾಡಬೇಕು, ನಿಮಗೆ ಹೆಚ್ಚಾಗಿ ಕೊಡಬೇಕು. ಆ ಕಾಲದಲ್ಲಿ ನೋಡಿ, ಅವಾಗ ಎಲೀಷಾ ಮೈಂಡಲ್ಲಿ ಏನಿರಲ್ಲ, ಎಲೀಷಾಗೆ ಕಾಸು ಬೇಕಿಲ್ಲ, ಅದು ಬೇರೆ ವಿಷಯ.
ಆದರೆ ಎಲಿಷಾ ಏನು ಮಾಡಿಬಿಡ್ತಾರೆ, ನನಗಿದೇನೋ ಬೇಡ, ನೀನು ಬಂದಿದ್ದೆ ಸಹ ವಾಪಸ್ ಹೋಗು ಅಂದ್ಬಿಡ್ತಾರೆ. ಇವಾಗ ನೋಡಿ, ಎಲಿಷಾ ಆ ಜಾಗದಲ್ಲಿ ಹೋದರೆ ಹಿಂದೆನೇ ಏನು ಮಾಡ್ತಾನೆ, KFC ಅನ್ನುವಂಥ ಒಂದು ಅವನ ಜೊತೆಯಲ್ಲಿದ್ದಂಥ ಅಸಿಸ್ಟೆಂಟ್ ಏನು ಮಾಡ್ತಾನೆ, ಹಿಂದೆಗಡೆನೇ ಓಡಿ, ಇಲ್ಲ ಇವಾಗ ಏನು ಮಾಡಿದ್ರು, ಎಲಿಷಾಕ್ಕೆ ಬಂದು ಇದೆಲ್ಲ ಕೊಡು ಅಂತ ಕೇಳಿದ್ರು ಅಂತ ಏನು ಮಾಡ್ತಾನೆ, ಸ್ವಲ್ಪ ನಾಮನ ಬಿಟ್ಟಂಥ ರೋಗ ಏನಾಗ್ಬಿಡುತ್ತೆ ಲಾಸ್ಟಲ್ಲಿ, ಇಲ್ಲಿ ವಾಪಸ್ ಬರೋಷ್ಟೊತ್ತಿಗೆ ದೇವ್ರು ಎಲಿಷಾಗೆ ತಿಳಿಸಿರ್ತಾರೆ ಆ ಒಂದು ವಿಷಯದಲ್ಲಿ. KFCಗೆ ಏನಾಗ್ಬಿಡುತ್ತೆ, ಕುಷ್ಠರೋಗ ಬಂದ್ಬಿಡುತ್ತೆ. ಅಲ್ಲೆಲೂಯಾ. ಓಕೆ, ಇದು ಇನ್ನೊಂದು ಎಕ್ಸಾಂಪಲು. ದೇವರ ವಾಕ್ಯದಲ್ಲಿ ಈ ಹಣಕಾಸಿನ ಆಸೆಯಿಂದ ಅವನೇನು ಮಾಡ್ತಾನೆ, ತನ್ನನ್ನೇ ತಾನೇನು ಮಾಡ್ಕೊಳ್ತಾನೆ, ದೇವರನ್ನು ಮೀರಿ ಬರುವಂಥ ಆಸೆ. ಅಲ್ಲೆಲೂಯಾ. ನಮ್ಮ ಆಸೆ ಅನ್ನುವುದು ಅಥವಾ ನಮ್ಮ ಹಣಕಾಸು ಅನ್ನುವಂಥ ಸಂಪತ್ತು ದೇವರನ್ನು ಮೀರಿ ಬರುವಂಥ ವಿಷಯವಾಗಿ ಇರಬಾರ್ದು. ಅಲ್ಲೆಲೂಯಾ. ನಾವು ಈ ಸೇವೆ ಕೊಡಿ, ಆ ಸೇವೆ ಕೊಡಿ ಅಂತ ಹೇಳ್ತಾರೆ. ದೇವರು ಯಾರನ್ನು ನೋಡಿ ಕೊಡು, ಒಂದು ಭಿಕ್ಷಕನಾಗಿರ್ಬೋದು, ತುಂಬ ಕಡಿಮೆಯಲ್ಲಿರುವವರಂತರಾಗಿರ್ಬೋದು, ಅಂಥ ಒಂದು ಸ್ಥಳದಲ್ಲಿ ದೇವರು ಕೊಡು ಅಂತ ಹೇಳುವಾಗ ನನಗೆ ಕೊಡು ಅಂತ ಮನಸ್ಸು ಬರುತ್ತೆ. ಅಥವಾ ದೇವ್ರು ಏನು ಹೇಳ್ತಾರೆ, ನಿಮ್ಮ ಮನಸ್ಸಲ್ಲಿ ಹೇಳ್ತಾರೆ, ಆ ಒಂದು ಸೇವಕರಿಗೆ ಈ ಜಾಗದಲ್ಲಿ ಹೋಗಿ ಕೊಡು, ಕನಸಲ್ಲಿ ಮಾತಾಡ್ತಾರೆ ದೇವರು, ಇಲ್ಲಿ ಹೋಗಿ ಮಾಡು, ಅದನ್ನು ಮಾಡು ಅಂತ. ಹಂಗೆ ಹೇಳುವಾಗ ನಾವು ನಿಜವಾಗ್ಲೂ ಹೋಗಿ ಮಾಡುವಂಥ ಸ್ಥಿತಿಯಲ್ಲಿ ಇರ್ತೀವ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ದೇವ್ರು ನಿಮಗೆ ಒಂದು 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಯಾವುದೋ ಒಂದು ಎಲ್ಲೋ ಒಂದು ಸೇಲ್ ಮಾಡ್ತೀರಿ, ಏನೋ ಒಂದು ವಿಷಯ ಆಗುತ್ತೆ. ಇವಾಗ 10 ಲಕ್ಷಕ್ಕೆ 10% ಎಷ್ಟು? ಎಕ್ಸಾಂಪಲ್, ನಾವು ಎಲ್ಲರೂ ಟೈತ್ ಕೊಡ್ಬೇಕು, ಅದು ನಿಮಗೂ ದೇವ್ರು ಬಿಟ್ಟಂಥ ವಿಷಯ. ಎಷ್ಟಾಗುತ್ತೆ? 1 ಲ್ಯಾಕ್ ಅಲ್ಲ, 10 ಲ್ಯಾಕ್ಸ್ಗೆ 10% ಎಷ್ಟು? 1 ಲ್ಯಾಕ್. ನಿಮಗೆ 50,000 ರೂಪಾಯಿ ಬರಬೇಕಾದ್ರೆ 5,000 ರೂಪಾಯಿ ದೇವ್ರಿಗೆ ಎತ್ತಿ ಕೊಡೋದು ಒಂದು ದೊಡ್ಡ ವಿಷಯವಾಗಿ ನಮಗೆ ಕಾಣಿಸಲ್ಲ. ಇದೇ ಅದು 1 ಲ್ಯಾಕ್ ಆಗುವಾಗ 10,000 ಆಗುತ್ತೆ. 10 ಲಕ್ಷ ಆದರೆ 1 ಲಕ್ಷ ಎತ್ತು ನಾವು ದೇವ್ರಿಗೆ ಕೊಡಬೇಕು. ನಮ್ಮ ಮೈಂಡಲ್ಲಿ ನಿಜವಾಗ್ಲೂ 1 ಲಕ್ಷ ರೂಪಾಯಿ, 10 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಎತ್ತು ಕೊಡಬೇಕು ಅಂತ ಮನಸ್ಸು ಬರುತ್ತಾ? ಯೋಚನೆ ಮಾಡಿ ನೋಡಿ, ಕಷ್ಟವಾದಂಥ ವಿಷಯ. ದೇವ್ರ ಭಯ ಇದ್ದರೆ ಬರುತ್ತೆ, ಓಕೆ. ಆದರೆ ನಾವು ನಿಜವಾಗ್ಲೂ ದೇವ್ರ ಭಯಪಡುವಂಥ ಮನುಷ್ಯರೇ ನೋಡಿ ಹೇಳ್ತಾ ಇದ್ದೀವಿ. ನಾವು ಆ 1 ಲಕ್ಷ ನಮಗೆ ಸಡನ್ನಾಗಿ ಯೋಚನೆ ಮಾಡಬೇಕಾದ್ರೆ, ಈ 1 ಲ್ಯಾಕ್ ಇದ್ದರೆ ನಾನು ಏನೆಲ್ಲ ಮಾಡ್ಬೋದು. ನಾನು ಒಂದು 10,000 ರೂಪಾಯಿ ಏನು ಮಾಡ್ತೀನಿ, ದೇವ್ರಿಗೆ ಕೊಡ್ತೀನಿ. ಇಲ್ಲ ಒಂದು 50,000 ರೂಪಾಯಿ ಕೊಟ್ಬಿಡ್ತೀನಿ, ಇನ್ನೂ 50,000 ನಾನು ಏನು ಮಾಡ್ತೀನಿ, ಸುಮ್ಮನೆ ಸೇವಿಂಗಲ್ಲಿ ಇಟ್ಟಿರ್ತೀನಿ. ಇದೇ ಒಂದು 50 ಲಕ್ಷ ಆದರೆ ಎಷ್ಟು ಕೊಡಬೇಕು ನಾವು ದೇವರಿಗೆ? 5 ಲಕ್ಷ. ಸೊ ನಾವು ಹೇಳುವುದು ಸಿಂಪಲ್. ನಾವು ಏನು ಮಾಡ್ತೀವಿ, ಆ ಒಂದು ದೊಡ್ಡ ಒಂದು ರಿಚ್ ಮ್ಯಾನ್ ಏನು ಮಾಡ್ತಾನೆ, ಅವನು ದೇವರು ಎಲ್ಲವನ್ನು ಸೇಲ್ ಮಾಡಿ ಬಾ ಅಂದರೆ ಅವನು ಕೊಡೋಕ್ಕೆ ಮನಸ್ಸು ಬಂದಿಲ್ಲ ಅಂತ ನಾವು ಹೇಳ್ತೀವಿ. ಅವನೊಂದು ಕೋಟ್ಯಾಧೀಶ್ವರನಾಗಿದ್ದರೆ ಯೋಚನೆ ಮಾಡಿ ನೋಡಿ, ಇರುವಂಥದ್ದೆಲ್ಲವನ್ನ ಏನು ಮಾಡಬೇಕು ಅವನು? 10 ಲಕ್ಷಕ್ಕೆ 1 ಲಕ್ಷ ಕೊಡೋಕ್ಕೆ ನಮ್ಮ ಮೈಂಡಲ್ಲಿ 2 ಸತಿ ಯೋಚನೆ ಮಾಡ್ತೀವಿ. 50 ಲಕ್ಷಕ್ಕೆ 5 ಲಕ್ಷ ಕೊಡಬೇಕಂದ್ರೆ ಇನ್ನೂ 2 ಸತಿ ಏನು ಮಾಡ್ತೀವಿ? ಯೋಚನೆ ಮಾಡ್ತೀವಿ. ದೇವರ ಭಯ ಇರುವಾಗ ನಾವು ಕೊಟ್ಬಿಡ್ಬೋದು, ಓಕೆ, ಎಷ್ಟೋ ಜನ ಕೊಡೋಕ್ಕೆ ರೆಡಿಯಾಗಿರ್ತಾರೆ. ಆದರೆ ದೇವರೇ, ನಾನು ಕಷ್ಟಪಟ್ಟು ಇದೆಲ್ಲ ಮಾಡಿದ್ದೀನಿ, ಯಾರಿಗೋ ನಾನು ಎತ್ಕೊಂಡೋಗಿ ಈ ಒಂದು ಕಾಸನ್ನ ಕೊಡಬೇಕಾ? ನಾನು ಟೈತ್ ಬಗ್ಗೆ ಮಾತಾಡ್ತಾ ಇಲ್ಲ. ದೇವ್ರು ನೀವು ಬೇರೆಲ್ಲೋ ಒಂದು ಕಡೆ ಎತ್ಕೊಂಡೋಗಿ ಕೊಡು ಅಂತ ಹೇಳ್ತಾ ಇದ್ದಾರೆ ಇಟ್ಕೊಳ್ಳಿ. ಇಲ್ಲ ಒಂದು 10 ಲಕ್ಷದಲ್ಲಿ 5 ಲಕ್ಷ ದೇವರೇ ಈ ಒಂದು ಇದಕ್ಕೆ ಕೊಟ್ಬಿಡಿ, ಅದಕ್ಕೆ ಕೊಟ್ಬಿಡಿ ಅಂತ ದೇವ್ರು ನಿಮಗೆ ಹೇಳ್ತಾ ಇದ್ದಾರೆ. ನಾವು ಸೇವೆ ಕೊಡ್ತಿರಲು ಬೇರೆಲ್ಲೋಗಿ ದೇವ್ರು ಕೊಡು ಅಂತ ಹೇಳ್ತಾ ಇದ್ದಾರೆ. ಕೊಡುವಂಥ ಮನಸ್ಸು ನಮಗೆ ಸುಲಭವಾಗಿ ಬರುತ್ತಾ? ಬರಲ್ಲ. ಕಷ್ಟವಾದಂಥ ವಿಷಯ. ಯಾಕಂದ್ರೆ ನಾವೇನು ಯೋಚನೆ ಮಾಡಿ, ದೇವರೇ ಆ ಒಂದು 5 ಲಕ್ಷ ಇದ್ದರೆ ನಾನು ಒಂದು ಹೊಸ ಕಾರ್ ತೊಗೊಳ್ಬೋದು, ಒಂದು ಹೊಸ ಬೈಕ್ ಏನೋ ಒಂದು ವಿಷಯ ನಾನು ಏನು ಮಾಡ್ಬೋದು ಜೀವನದಲ್ಲಿ ಮಾಡ್ಬೋದು. ನಾನು ಈ ಒಂದು ವಿಷಯದಲ್ಲೇ ನಾನು ಮಾಡಬೇಕಾ? ಅಲ್ಲೆಲೂಯಾ. ಓಕೆ, ಸೊ ಇಂಥ ಯೋಚನೆಗಳು ನಮ್ಮಲ್ಲಿ ಬರಬೇಕಾದ್ರೆ ನಾವೇನು ಮಾಡಬೇಕಂದ್ರೆ, ನಾವು ದೇವರು ಹೇಳುವಂಥ ರೀತಿಯಲ್ಲಿ ನಮ್ಮ ಜೀವನವನ್ನು, ಆ ಹಣಕಾಸನ್ನು ನೋಡೋಕ್ಕೆ ಪ್ರಾರಂಭಿಸಬೇಕು. ಅದನ್ನೇ ದೇವರು ಏನು ಹೇಳ್ತಾರೆ ಅಂದರೆ, ನಾವು ನಮ್ಮ ಸಂಪತ್ತನ್ನು ಇಲ್ಲಿ ಸೇರಿಸೋದನ್ನು ಬಿಟ್ಟು ನಾವೆಲ್ಲಿ ಸೇರ್ಸೋಕ್ಕೆ ಪ್ರಾರಂಭಿಸಬೇಕಂತೆ? ಪರಲೋಕ ರಾಜ್ಯದಲ್ಲಿ ಸೇರಿಸಬೇಕು. ಅಳಿಯದೇ ಇರುವಂಥ ಸಂಪತ್ತು ಏನಾಗತ್ತಂತೆ ಅಲ್ಲಿ ಬಿಲ್ಡ್ ಆಗೋಕ್ಕೆ ಪ್ರಾರಂಭಿಸುತ್ತೆ ಅಂತಾರೆ. ಅಲ್ಲೆಲೂಯಾ. ನಮ್ಮ ಸಂಪತ್ತೆಲ್ಲ ನಾವು ಎಲ್ಲಿ ಬಿಲ್ಡ್ ಮಾಡಬೇಕಂತೆ? ಪರಲೋಕ ರಾಜ್ಯದಲ್ಲಿ. ಅಲ್ಲೆಲೂಯಾ. ಓಕೆ, ಇವಾಗ ನಾವು ಇಲ್ಲಿ ಇದು ಟಾಪಿಕಿಂದ ಬಿಟ್ಟ ಆಚೆ, ಆದರೆ ನಾವು ಎಂಥ ಸೇವಕರಿಗೆ ಎಲ್ಲಿ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಎಷ್ಟೋ ಜನ ಸೇವಕರು ಆ ಕಾಸನ್ನೆತ್ತು ತಮ್ಮ ಸ್ವಂತ ಕುಟುಂಬಕ್ಕೋಸ್ಕರನೂ ತನ್ನ ಯೂಸ್ಗೋಸ್ಕರ ಏನು ಮಾಡ್ಕೊಳ್ತಾರೆ. ಅದನ್ನು ನಾವು ಏನು ಮಾಡಬಾರ್ದು? ಎಂಕರೇಜ್ ಮಾಡಬಾರ್ದು. ಸೇವೆ ಕೊಟ್ಟಿರುವಂಥ ಕಾಸು ಸೇವೆಗೆ ಮಾತ್ರ ಏನಾಗಬೇಕು? ಯೂಸ್ ಆಗಬೇಕು. ಅಲ್ಲೆಲೂಯಾ. ಇದನ್ನು ತುಂಬ ಪರ್ಟಿಕ್ಯುಲರ್ ಆಗಿ ನಾವು ಯಾರ ಹತ್ರ ನಾವು ನೋಡ್ಬೋದು ಅಂದರೆ, ನಾನು ನೋಡಿರುವಂಥ ಒಂದು ಮನುಷ್ಯ, ಯಾರು ಹೇಳಿರುವಂಥ ಮನುಷ್ಯ ಅಂದರೆ ಮೋಹನ್ ಸಿ ಲಾಜರಸ್ ಅವರು ಸೇವೆ ಕೊಡುವಂಥ ಒಂದು ಕಾಸನ್ನು ಏನು ಮಾಡಲ್ಲ ಅಂತೆ, ತೆಗಿಲ್ಲ. ಅವ್ರಿಗೇಂತ ಪರ್ಸ್ನಲಾಗಿ ಕೊಡುವಂಥದ್ದನ್ನು ಮಾತ್ರ ಏನು ಮಾಡ್ತಾರೆ ಅಂತ ಅವರು
ಸೊ ಅದು ಅಂಥ ಸೇವಕರು ಎಷ್ಟೋ ಜನ ಇದ್ದಾರೆ. ಸೇವೆಗೆ ಅಂತ ಕೊಡುವಂಥ ಹಣಕಾಸನ್ನು ಅವ್ರು ಏನು ಮಾಡಲ್ಲ, ಬೇರೆ ಯಾವುದಕ್ಕೂ ಉಪಯೋಗ ಮಾಡೋದಿಲ್ಲ. ಓಕೆ, ಹಲ್ಲೆಲೂಯಾ. ಇದು ಎಕ್ಸಾಂಪಲ್ಗೆ ಹೇಳ್ಬೇಕಾಗಿತ್ತು, ಹೇಳಿದೆ. ಓಕೆ, ಇದು ಇಷ್ಟಕ್ಕೆ ಮುಗಿಸೋಣ. ಇವಾಗ ನಾನು ಏನಕ್ಕೋಸ್ಕರ ಈ ಟಾಪಿಕ್ ಇಷ್ಟೊತ್ತು ಹಣಕಾಸಿನ ಬಗ್ಗೆ ಮಾತಾಡೋದು ಅಂದರೆ, ಎರಡು ಕಡೆ ನಾವು ನೋಡಬೇಕು. ಒಂದು, ಹಣಕಾಸನ್ನು ತುಂಬ ಮುಖ್ಯವಾದಂಥ ಒಂದು ವಿಷಯ. ಆದರೆ ಹಣಕಾಸು ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ, ನಮ್ಮ ಜೀವನವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಆದರೆ ಹಣಕಾಸೇ ನಮಗೇನಾಗ್ಬಿಡಬಾರ್ದು, ನಮ್ಮ ವಿಗ್ರಹವಾಗಿ ಮಾರ್ಪಡಬಾರ್ದು. ಹಲ್ಲೆಲೂಯಾ. ಓಕೆ, ಸೊ ಮಿಡಲಲ್ಲಿ ಇದನ್ನ ನಾವು ಏನು ಮಾಡ್ತೀವಿ, ಇದರ ಒಂದು ನಡುವೆ ನಾವೇನು ಮಾಡೋಣ ಅಂದರೆ, ಇವಾಗ ಯೆಶಾಯ 32 ಓದೋದ್ವಲ್ಲ, ಯೆಶಾಯ 32 ಏನು ಹೇಳ್ತಾ ಇದ್ದಾರೆ ಅಂದರೆ, ನೋಡಿ, ಈ ಒಂದು ಕಾಲ ಬರಬೇಕಾದ್ರೆ ನೀವು ಇವಾಗ ಏನಾಗಿದ್ದೀರಾ, ಸಂತೋಷವಾಗಿ ತೃಪ್ತಿಯಾಗಿದ್ದೀರಾ. ಕೆಟ್ಟ ಕಾಲ ಬರಬೇಕಾದ್ರೆ ನೀವೇನು ಮಾಡ್ತೀರಾ, ನೀವು ಅಳಬೇಕಾಗತ್ತೆ ಅಂತಾರೆ. ನಾವು ಸೇವ್ ಮಾಡುವುದು, ದೇವರ ಮಕ್ಕಳಾಗಿ ನಾವು ಚೆನ್ನಾಗಿರುವಂಥ ಕಾಲದಲ್ಲಿ, ಅಥವಾ ನಾವು ಡೈಲಿ ನಾವು ಅರ್ನ್ ಮಾಡೋದಲ್ಲಿ ನಾವು ಸೇವ್ ಮಾಡಿ ಇಡುವುದು. ಅಂದರೆ ನಾವು ಬರುವಂಥ ಕಾಲಕ್ಕೋಸ್ಕರ ಏನು ಮಾಡಬೇಕು, ಸೇರಿಸಿಡಬೇಕು. ನೀವು ಸೇರಿಸಿಡುವುದು ನಿಮ್ಮ ಮಕ್ಳಿಗಾಗೋ ಅದಕ್ಕೋಸ್ಕರ ಇದಕ್ಕೋಸ್ಕರ ಅಲ್ಲ. ಇವತ್ತಿರುವಂಥ ಕೆಲಸ ಒಂದು 6 ತಿಂಗಳಿಗೆ ಇಲ್ಲದೆ ಹೋಗ್ಬಿಟ್ರೆ ನಾವು ಏನು ಮಾಡ್ತೀವಿ? ಹಲ್ಲೆಲೂಯಾ. ನಿಜವಾಗ್ಲೂ ಆ 6 ಮಂತ್ಸಿಗೆ ನಾನು ಸೇರಿಸಿಟ್ಟಿದ್ದು, ನನಗಿರುವಂಥ ಖರ್ಚಿಗೆಲ್ಲ ನಾನು 6 ತಿಂಗಳಿಗೆ ಸೇರಿಸಿಟ್ಟಿದ್ದೀನ, ಅಥವಾ 1 ವರ್ಷಕ್ಕೆ ಸೇರಿಸಿಟ್ಟಿದ್ದೀವ? ಯಾಕಂದರೆ ಒಂದು ವೇಳೆ ನಾಳೆ ಕೆಲಸ ಇಲ್ಲದೆ ಹೋದರೆ, ಸಡನ್ನಾಗಿ ಏನೋ ಒಂದು ವಿಷಯ ಆಯ್ತಂದರೆ, ನಾವು ಆ ಒಂದು ಕೆಲಸವನ್ನು ಕಾಪಾಡ್ಕೊಳ್ಳೋ, ಅದನ್ನು ನಮ್ಮ ಜೀವನವನ್ನು ನಡೆಸೋಕ್ಕೆ ಒಂದು 6-7 ತಿಂಗಳಿಗಾದರೂ ಹಣಕಾಸು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವ? ನೀವು ದೇವ್ರಿಗೆ ಕೊಡಿ, ಸಂತೋಷ, ಎಲ್ಲವನ್ನೂ ಮಾಡಿ. ಆದರೆ ಸ್ವಂತ ಕುಟುಂಬಕ್ಕೋಸ್ಕರ ಏನು ಮಾಡಬೇಕು, ಸೇರಿಸಿ ಇಡಬೇಕು. ಹಲ್ಲೆಲೂಯಾ. ಯಾಕೆ ಈ ರೀತಿ ಸೇರಿಸಿಡಬೇಕಂದ್ರೆ, ನಮ್ಮ ಬೈಬಲಲ್ಲಿ 2 ಮುಖ್ಯವಾದ ಎಕ್ಸಾಂಪಲ್ಸ್ನ ನೋಡ್ಬೋದು. ಒಂದು ಕಡೆ ಆ ಒಂದು ಎಲೀಜಾಗೆ ಇರುವಂಥ ಎಲೀಜಾ ಏನು ಮಾಡ್ತಾರೆ, ಬರಗಾಲ ಬಂದಿರತ್ತೆ. ಮೊದಲನೇ ಅರಸರು 18ನೇ ಅಧ್ಯಾಯ 1ನೇ ವಾಕ್ಯ ಮಾತ್ರ, 1, 2, 3 ಓದಿ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 18 ವರ್ಸಸ್ 1. ಮೊದಲನೇ ಅರಸರು 18ನೇ ಅಧ್ಯಾಯ 1ನೇ ವಾಕ್ಯ. ಹಾಂ, ಹಾಂ, ಆಮೇಲೆ ನೋಡಿ, ಈ ಒಂದು ಬರಗಾಲ ಬರುವುದಕ್ಕೆ ಕಾರಣನೇ ಏನು, ಆಹಾಬನು ಅಂತ ಮನುಷ್ಯ ಮತ್ತು ಅಲ್ಲಿರುವಂಥ ಜನರು. 17ನೇ ಅಧ್ಯಾಯಗಳು ನಿಮ್ಮ ಮನೇಲಿ ಹೋಗಿ ಓದ್ಕೊಳ್ಳಿ. ಅಲ್ಲಿ ನೋಡಬೇಕಾದ್ರೆ ದೇವ್ರು ಏನು ಮಾಡ್ತಾರೆ ಅಂದರೆ, ದೇವರು ಆ ಜಾಗದಲ್ಲಿ 17ನೇ ಅಧ್ಯಾಯದಲ್ಲಿ ಏನು ಮಾಡ್ತಾರೆ, ಈ ಜಾಗದಲ್ಲಿ 2 ರಿಂದ 3 ವರ್ಷಕ್ಕೆ ನಾನು ಏನು ಮಾಡಲ್ಲ, ಈ ಜಾಗಕ್ಕೆ ಮಳೆನೇ ಕಲಿಸಲ್ಲ. ದೇವರ ವಾಕ್ಯದ ಪ್ರಕಾರ ದೇವರು ಏನು ಮಾಡೋದಕ್ಕೆ ಮೊದಲು ತನ್ನ ಸೇವಕರಿಗೂ ತನ್ನ ಪ್ರವಾದಿಗಳಿಗೆ ಹೇಳದೆ ಏನು ಮಾಡಲ್ಲ ಅಂತೆ, ಆ ಒಂದು ವಿಷಯವನ್ನು ಮಾಡಲ್ಲ, ತಿಳಿಸ್ಬಿಟ್ಟೆ ಏನು ಮಾಡ್ತಾರಂತೆ, ಮಾಡ್ತಾರೆ. ಹಲ್ಲೆಲೂಯಾ. ಸೊ ಇದನ್ನೇ ದೇವರ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರವಾದನೆ ಇಲ್ಲದೆ ಇರುವಂಥ ಸ್ಥಳ ಏನಾಗ್ಬಿಡತ್ತಂತೆ, ಸೀರ್ಗೆಟ್ಟು ಹೋಗುತ್ತೆ ಅಂತಾರೆ, ನಶಿಸಿ ಹೋಗುತ್ತೆ ಅಂತ. ನಿಮಗೆ ಒಂದು ದೇವರು ನಿಮಗೆ ವಾರ್ನ್ ಮಾಡುವಾಗ, ದೇವರೇ ಈ ಒಂದು ಕೆಟ್ಟ ಕಾಲ ಬರ್ತಾ ಇದೆ, ಅಥವಾ ನಮ್ಮ ಜೀವನದಲ್ಲಿ ಬರಗಾಲ ಬರ್ತಾ ಇದೆ ಅಂತ ದೇವರು ವಾರ್ನ್ ಮಾಡುವಾಗ ನಾವು ಸೇರಿಸಿಡ್ತಾ ಇದ್ದೀವ? ಹಲ್ಲೆಲೂಯಾ. ನೋಡಿ, ಈ ಜಾಗದಲ್ಲಿ ಏನಾಗ್ತಾ ಇದೆ, 3 ವರ್ಷಗಳಿಗೆ ಏನು ಮಾಡಿದ್ರಂತೆ ದೇವರು. ಆ ಕಾಲದಲ್ಲಿ ದೇವ್ರು ಏನು ಮಾಡ್ತಾರೆ, ಸಡನ್ ಆಗಿ ಆ ಜಾಗದಲ್ಲಿ ನೀರನ್ನು ದಯಪಾಲಿಸ್ತಾರೆ. ಹಲ್ಲೆಲೂಯಾ. ನೋಡಿ, ನಾವು ಕಷ್ಟದಲ್ಲಿ ಇರಬೇಕಾದ್ರೆ, ನಾವು ನಮ್ಮ ಜೀವನದಲ್ಲಿ ಆಲ್ರೆಡಿ ಕಷ್ಟ ಹೋಗ್ತಾಯಿದೆ, ಕಷ್ಟದಲ್ಲಿ ಏನಾಗ್ಬಿಡುತ್ತೆ, ಅವ್ರಿಗೆ ಈ ರೀತಿ ಬರಗಾಲ ಬಂದ್ಬಿಟ್ರೆ ದೇವ್ರು ಏನು ಮಾಡ್ತಾರೆ, ಹುಡುಕಿ ಹೋಗಿ ಆ ಜಾಗದಲ್ಲಿ ಏನು ಮಾಡ್ತಾರೆ, ಎಲೀಜಾ ಮೂಲಕ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಕಷ್ಟದಲ್ಲೇ ಇದ್ದೀವಿ, ಕಷ್ಟದಲ್ಲಿ ಇನ್ನೂ ಬರಗಾಲ ಬರ್ತಾ ಇದೆ ಅಂದರೆ ದೇವ್ರು ಸಹಾಯ ಮಾಡ್ಬೋದು. ಆದರೆ ದೇವ್ರು ನಿಮ್ಮನ್ನು ಆಶೀರ್ವದಿಸುವಾಗ ಬರಗಾಲ ಬಂದರೆ, ಸಡನ್ನಾಗಿ ಬರಗಾಲ ಬಂದರೆ ನಾವು ಏನು ಮಾಡಿರಬೇಕು, ನಮ್ಮ ಕೈಯಲ್ಲಿ ದೇವರು ಕೊಟ್ಟಿರೋಕ್ಕೆ ದೇವ್ರು ನಮ್ಮನ್ನು ಕಾಪಾಡ್ತಾರೆ. ಹೌದು, ನಾನು ಇಲ್ಲ ಅಂತ ಹೇಳಿ, ದೇವ್ರು ನಿಮ್ಮನ್ನು ಏನು ಮಾಡ್ತಾರೆ, ನಡೆಸ್ತಾರೆ, ಕಾಪಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಮ್ಮ ಜ್ಞಾನವನ್ನು ನಾವು ಏನು ಮಾಡಬಾರ್ದು, ಜ್ಞಾನವನ್ನು ಉಪಯೋಗಿಸ್ಬೇಕು. ಹಲ್ಲೆಲೂಯಾ. ನಾನು ಗ್ರೀಡಿಂದ ನಾವು ಸೇರಿಸಿಡೋದು ಬೇರೆ, ಅಂದರೆ ನನಗೆ ಹೆಚ್ಚಾಗಬೇಕು, ಅದು ಬೇರೆ ತಪ್ಪಾದ ವಿಷಯ. ಆದರೆ ನಮ್ಮ ಮನೆಗೆ ಬೇಕು ಅನ್ನೋದನ್ನು, ಅಥವಾ ನಮ್ಮ ಎಮರ್ಜೆನ್ಸಿ ಸಿಚುವೇಶನ್ಗೆ ನಾವು ಏನು ಮಾಡಬೇಕು, ಸೇರಿಸಿಡಬೇಕು. ಆದರೆ ಎಷ್ಟೋ ಜನ ಏನು ಮಾಡ್ತಾರೆ, ಈ ಒಂದು ಬರಗಾಲ ಬರ್ತಾ ಇದೆ ಅಂತ ದೇವ್ರ ಹತ್ರ ತಿಳ್ಕೊಂಡಿದ್ರು, ಅಥವಾ ದೇವ್ರ ಹತ್ರ ತಿಳ್ಕೊಳ್ದೇನೆ ಏನು ಮಾಡಿಬಿಡ್ತಾರೆ, ಎಷ್ಟೋ ಸತಿ ನಾವು ಚೆನ್ನಾಗಿದ್ದೀವಿ, ನಾವೇನು ಮಾಡ್ಬೋದು, ಇವಾಗ ಈ ಮನೆಯನ್ನು ತೊಗೊಂಡ್ಬಿಡ್ಬೋದು, ನನ್ನ ಹತ್ರ ಕಾಸಿದೆ, ನಾನೇನು ಮಾಡ್ಬೋದು, ಇವಾಗ ಈ ಮನೆಯನ್ನು ಮತ್ತು ಈ ಒಂದು ಗಾಡಿ ನಾನು ತೊಗೊಬೋದು, ಈ ಒಂದು ಸ್ಕೂಟರ್ನ, ಈ ಒಂದು ಮೊಬೈಲ್ ತೊಗೊಬೋದು, ಏನೋ ಒಂದು ವಿಷಯ ನಾವು ಚೆನ್ನಾಗಿರುವಾಗ ನಾವು ಏನು ಮಾಡಿಬಿಡ್ತೀವಿ, ನಾನು ತೊಗೊಬೇಕು ಅಂತ ಏನು ಮಾಡ್ತೀವಿ, ತೊಗೊಂಡ್ಬಿಡ್ತೀವಿ. ಅಲ್ಲಿ ದುಡ್ಡನ್ನು ಏನು ಮಾಡ್ತಾರೆ, ದುಂದು ವೆಂಚ ಅಂದರೆ ವೇಸ್ಟ್ ಮಾಡ್ತೀವಿ ಆ ಜಾಗದಲ್ಲಿ. ದೇವರು ಏನು ಹೇಳ್ತಾ ಇದ್ದಾರೆ ಅನ್ನೋದು ತುಂಬ ಮುಖ್ಯ ಆ ಜಾಗದಲ್ಲಿ. ನೋಡಿ,
ಯೋಸೇಫನು ಆ ಜಾಗದಲ್ಲಿ ಜೆನಿಸಿಸ್ 37ನೇ ಅಧ್ಯಾಯ, ಆದಿಕಾಂಡ 37ನೇ ಅಧ್ಯಾಯ 47 ಸಾರಿ, ಆದಿಕಾಂಡ 47ನೇ ಅಧ್ಯಾಯ, ಒಂದು ನಿಮಿಷ ಹೇಳ್ತೀನಿ. 13ನೇ ವಾಕ್ಯ ಮಾತ್ರ ಓದಿ, 47 13 ಮಾತ್ರ ಓದಿ, ಆಮೇಲೆ ಹೇಳ್ತೀನಿ. ಆದಿಕಾಂಡ 47ನೇ ಅಧ್ಯಾಯ ವಚನ 13. ಆದಿಕಾಂಡ 47ನೇ ಅಧ್ಯಾಯ ವಚನ 13. ಬರವು ಬಹು ಘೋರವಾಗಿದ್ದುದರಿಂದ ದೇಶದ ಯಾವ ಭಾಗದಲ್ಲಿಯೂ ಆಹಾರ ಸಿಗುತ್ತಿರಲಿಲ್ಲ. ಆಮೇಲೆ ಓಕೆ ನೋಡಿ, ಆ ಕಾಲದಲ್ಲಿ ಯೋಸೇಫನು ತನ್ನ ಸಹೋದರರಿಗೂ ತನ್ನ ಕುಟುಂಬಕ್ಕೂ ಎಂಟೈರ್ ಈಜಿಪ್ಟ್ಗೆ ಅವನು ಏನು ಮಾಡ್ತಾನೆ, ಸಹಾಯ ಮಾಡಿದ್ದು ಯೋಸೇಫನ ಕಾರಣದಿಂದ. ಆದರೆ ಯೋಸೇಫನ್ ಮಾಡೋದಕ್ಕೆ ಕಾರಣ ಏನು? ಜೆನಿಸಿಸ್ 41ನೇ ಅಧ್ಯಾಯ 53ನೇ ವಾಕ್ಯದಿಂದ. ಆದಿಕಾಂಡ 41 41 ವಚನ 53. 47 ಓದಿ, ಸಾರಿ 41 47 ಓದಿ. ಆದಿಕಾಂಡ 41 ಅಧ್ಯಾಯ ವಚನ 47. ಸುಭಿಕ್ಷವಾದ 7 ವರ್ಷಗಳಲ್ಲಿ ಭೂಮಿಯು ಏರಾಳವಾಗಿ ಫಲ ಕೊಟ್ಟಿತು. ಐಗುಪ್ತ ದೇಶದಲ್ಲಿ ಸುಭಿಕ್ಷವಾದ ಆ 7 ವರ್ಷಗಳ ಬೆಳೆಯನ್ನು ಯೋಸೇಫನು ಕೂಡಿಸಿ ಪಟ್ಟಣಗಳಲ್ಲಿ ಇರಿಸಿದನು. ಒಂದೊಂದು ಪಟ್ಟಣದ ಸುತ್ತಲಿದ್ದ ಹೊಲಗಳ ಬೆಳೆಯನ್ನು ಆಯಾ ಪಟ್ಟಣದಲ್ಲಿಯೇ ಕೂಡಿಸಿಟ್ಟನು. ಅವರು ದವಸ ಧಾನ್ಯಗಳನ್ನು ಸಮುದ್ರದ ಉಸುಬಿನಷ್ಟು ರಾಶಿ ರಾಶಿಯಾಗಿ ಕೂಡಿಸಿ ಲೆಕ್ಕ ಮಾಡುವುದನ್ನು ಬಿಟ್ಟನು. ಅದನ್ನು ಲೆಕ್ಕ ಮಾಡುವುದಕ್ಕೆ ಆಗದೆ ಹೋಯಿತು. ಬರಗಾಲ ಬರುವುದಕ್ಕಿಂತ ಮುಂಚೆ ಯೋಸೇಫನಿಗೆ 2 ಗಂಡು ಮಕ್ಕಳು ಹುಟ್ಟಿದರು. ಇವರು ಓನ್ ಪಟ್ಟಣದ ಆಶ್ಚರ್ಯನಾಗಿದ್ದ ಪೋಟಿಫರನ ಮಗಳಾದ ಅಸನತ್ತೆಂಬಾಕೆಯಲ್ಲಿ ಅವನಿಗೆ ಹುಟ್ಟಿದರು. ಚೊಚ್ಚಲ ಮಗನು ಹುಟ್ಟಿದಾಗ ಯೋಸೇಫನು, ನಾನು ನನ್ನ ಎಲ್ಲ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾರಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. 2ನೇ ಮಗನು ಹುಟ್ಟಿದಾಗ ಅವನು, ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾರೆ ಎಂದು ಹೇಳಿ ಆ ಮಗನಿಗೆ ಎಫ್ರಾಯಿಮ್ ಎಂದು ಹೆಸರಿಟ್ಟನು. ಐಗುಪ್ತ ದೇಶದಲ್ಲಿ ಸುಭಿಕ್ಷದ 7 ವರ್ಷಗಳು ಮುಗಿದ ಮೇಲೆ ಯೋಸೇಫನು ಹೇಳಿದ ಪ್ರಕಾರ ಕ್ಷಾಮದ 7 ವರ್ಷಗಳಿಗೆ ಪ್ರಾರಂಭವಾಯಿತು. ಬರವು ಸುತ್ತಲಿದ್ದ ಎಲ್ಲ ದೇಶಗಳಲ್ಲಿಯೂ ಹಬ್ಬಿತು. ಐಗುಪ್ತ ದೇಶದಲ್ಲಿ ಮಾತ್ರ ಆಹಾರ ದೊರಕುವುದು. ಐಗುಪ್ತ ದೇಶಕ್ಕೆಲ್ಲ ಬರಬಂದಾಗ ಪ್ರಜೆಗಳು ಆಹಾರ ಬೇಕೆಂದು ಫಾರೋನನಿಗೆ ಮೊರೆಯಿಟ್ಟುಕೊಂಡರು. ಅವನು ಅವರಿಗೆ, ಯೋಸೇಫನ ಬಳಿಗೆ ಹೋಗಿರಿ, ಅವನ ಮಾತಿಗೆ ಮೇರೆಗೆ ಮಾಡಿರಿ ಎಂದು ಹೇಳಿದನು. ಬರವು ಲೋಕದೆಲ್ಲ ಹರಡಿಕೊಂಡಿರುವಾಗ ಯೋಸೇಫನು ಕಣಜಗಳನ್ನೆಲ್ಲ ತೆಗೆಸಿ ಐಗುಪ್ತರಿಗೆ ಧಾನ್ಯವನ್ನು ಮಾರಿಸಿದನು. ಐಗುಪ್ತ ದೇಶದಲ್ಲಿ ಬರವು ಬಹು ಘೋರವಾಗಿ ಇತ್ತು. ಇದಲ್ಲದೆ ಭೂಲೋಕದಲ್ಲೆಲ್ಲ ಬರವು ಭಯಂಕರವಾಗಿದ್ದರಿಂದ ಎಲ್ಲ ದೇಶದವರು ಧಾನ್ಯವನ್ನು ಕೊಂಡುಕೊಳ್ಳುವುದಕ್ಕಾಗಿ ಐಗುಪ್ತಕ್ಕೆ ಯೋಸೇಫನ ಬಳಿಗೆ ಬಂದರು. ಆಮೆನ್. ಹಲ್ಲೆಲೂಯಾ. ಯೋಸೇಫನ್ ಥರ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ನಾವು ನೋಡೋದು ತುಂಬ ಕಷ್ಟ. ಬಿಸ್ನೆಸ್ ಮ್ಯಾನ್ ಏನು ಹೇಳ್ತೀರಾ? ವ್ಯಾಪಾರಿ. ಯಾಕಂದರೆ ಯೋಸೇಫನ ಜೀವನವನ್ನು ನೋಡಿ ತನ್ನ ಪೊಸಿಷನ್ ಎಲ್ಲ ಜಾಗದಲ್ಲೂ ತನ್ನನ್ನು ತಾನು ಮೊದಲು ವ್ಯಾಪಾರ ಮಾಡ್ತಾನೆ. ಯಾಕಂದರೆ ವ್ಯಾಪಾರ ಅನ್ನೋದಕ್ಕೆ ಅರ್ಥ ಏನಂದರೆ ಹಿ ನೋಸ್ ಟು ಸೆಲ್ ಹಿಮ್ಸೆಲ್ಫ್. ಅದಕ್ಕೆ ಅರ್ಥ ಏನಂದರೆ ಮೊದಲು ನೋಡಿ, ಅವ್ನು ಫಸ್ಟ್ ಏನಾಗ್ತಾನೆ, ಎಲ್ಲೋ ಒಂದು ಕಡೆ ಪೋತಿಫಾರ್ನ ಮನೇಲಿ ಏನಾಗ್ತಾನೆ, ಅವನ ಕೆಳಗಡೆ ಏನಾಗ್ತಾನೆ, ದಾಸತ್ವದಲ್ಲಿ ಇದ್ರೂ ಪೋತಿಫಾರ್ನ ಮನೆಯ ಫುಲ್ಲು ಯಾರ ಕಂಟ್ರೋಲಲ್ಲಿ ಇತ್ತು? ಆಲ್ಮೋಸ್ಟು ಯೋಸೇಫನ. ನೆಕ್ಸ್ಟ್ ನೋಡಿ, ಅವನು ಜೈಲಿಗೆ ಹೋದ್ರೂ ಸಹ ಅಲ್ಲೂ ಸಹ ಏನು ಮಾಡ್ತಾನೆ, ಎಲ್ಲದಕ್ಕೂ ಏನು ಮಾಡ್ತಾನೆ, ಯೋಸೇಫನು ಹೆಲ್ಪ್ ಮಾಡಿ ಎಲ್ಲದಕ್ಕೂ ಅವನು ಅಲ್ಲಿ ಆರ್ಡರ್ ಕೊಡುವಂಥ ಮನುಷ್ಯನಾಗಿ ಮಾರ್ಪಡ್ತಾನೆ. ಅವ್ನು ಯಾವ ಕಡೆ ಹೋದ್ರೂ, ಯೋಸೇಫನ್ ಎಲ್ಲೇ ಹೋದ್ರೂ ದೇವರು ಅವನನ್ನು ಏನು ಮಾಡ್ತಾ ಇದ್ದಾರೆ, ಜಾಗದಲ್ಲಿ ಅಧಿಕಾರ ಒಂದು ಸ್ಥಳದಲ್ಲಿ ಇಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಬರೀ ಯೋಸೇಫನು ಅಧಿಕಾರದ ಸ್ಥಳದಲ್ಲಿ ದೇವರ ಆಶೀರ್ವಾದ ಕೊಟ್ಟರು ಅಂತ ಹೋಗಿ ಕೂತ್ಕೊಂಡಿಲ್ಲ. ಯೋಸೇಫನಲ್ಲಿ ಇದ್ದಂಥ ಗುಣನೂ ಏನಾಯ್ತು, ಅದಕ್ಕೆ ಯೂಸ್ ಆಯಿತು. ಹಲ್ಲೆಲೂಯಾ. ಯೋಸೇಫನ್ ಏನು ಮಾಡ್ತಾನೆ, ಎಲ್ಲ ಜಾಗದಲ್ಲೂ ತನ್ನ ಗುಣವನ್ನು, ತನ್ನ ಕೆಲಸ ಮಾಡುವಂಥ ಗುಣವನ್ನು ತೋರಿಸಿ ಅವನೇನು ಮಾಡ್ತಾನೆ, ಆ ಜಾಗದಲ್ಲಿ ಆ ಒಂದು ಪೊಸಿಷನ್ನ ಅವನು ಪಡ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆಶೀರ್ವಾದ ಇದೆ, ಆಶೀರ್ವಾದ ನಾವು ಏನು ಮಾಡಬೇಕು, ಪಡ್ಕೊಳ್ಬೇಕು. ಅದಕ್ಕೆ ಏನು ಬೇಕು? ಮೊದಲು ಗುಣ. ಯೋಸೇಫನ್ ಏನಾಗಿತ್ತು, ಅವನಲ್ಲಿ ಗುಣ ಇತ್ತು. ಆ ಗುಣವನ್ನು ನೋಡಿನೇ ಜನರು ಏನು ಮಾಡ್ತಾರೆ, ಎಲ್ಲ ಕಡೆಯಲ್ಲಿ ಏನು ಮಾಡ್ತಾರೆ, ಅವ್ನಿಗೆ ಏನಾದರೂ ಒಂದು ಕೆಲಸ ಕೊಡ್ತಾರೆ. ನೋಡಿ, ರಾಜನ ಕೆಳಗಡೆ ಗವರ್ನರ್ ಅಂತ ಪೊಸಿಷನ್ನೇ ಇರಲಿಲ್ಲ. ಯೋಸೇಫನ ಡ್ರೀಮ್ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವ್ನು ಹೇಳ್ತಾನೆ, ಈ ರೀತಿ 7 ವರ್ಷ ಇದಾಗುತ್ತೆ ಎಲ್ಲ ಹೇಳಿದ ಮೇಲೆ
ಅವನಿಗೋಸ್ಕರ ಇಲ್ಲದೇ ಇರುವಂಥ ಪೊಸಿಷನ್ನ ರಾಜ ಜಾಗದಲ್ಲಿ ಮಾಡಿ ಅವನೇನು ಮಾಡ್ತಾನೆ ಎಲ್ಲದಕ್ಕೂ ಲೀಡರ್ ಆಗಿ ಅದಕ್ಕೆ ಕಾರಣ ಯಾರು? ಯೋಸೇಫನು ತನ್ನನ್ನು ತಾನು ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾನೆ ತೋರಿಸ್ಕೊಳ್ತಾನೆ ಗುಣವನ್ನಿಟ್ಟು. ಹಲ್ಲೆಲೂಯ. ಅದು ಮಾತ್ರ ಅಲ್ಲ, ದೇವರು ಅವ್ನಿಗೆ ಏನು ಮಾಡ್ತಾರೆ, ಒಂದೇ ಒಂದು ಪ್ರಾಫೆಸಿ ಮಾತ್ರ ಏನು ಮಾಡ್ತಾರೆ, ಪ್ರವಾದನೆ ಥರ ಕೊಡ್ತಾರೆ. 7 ವರ್ಷ ಹೆಚ್ಚಾಗಿರುತ್ತೆ, 7 ವರ್ಷ ಏನಾಗುತ್ತೆ ನಿಮಗೆ ಬರಗಾಲ ಬರುತ್ತೆ ಅಷ್ಟೇ. ದೇವ್ರು ಬೇರೆ ಏನು ಹೇಳಿಲ್ಲ. ದೇವ್ರು ಏನು ಹೇಳ್ತಾರೆ, 7 ವರ್ಷ ನಿನಗೆ ಅಬ್ಡೆನ್ಸ್ ಆಗಿರುತ್ತೆ, 7 ವರ್ಷ ನಿಮಗೆ ಕಷ್ಟ ಕಾಲ ಇರುತ್ತೆ ಅಂತ. ಅಷ್ಟು ಅದನ್ನು ಇಟ್ಕೊಂಡು ಯೋಸೆಫನ್ ಏನು ಮಾಡ್ತಾ ಇದ್ದಾನೆ, 7 ವರ್ಷ ಏನು ಮಾಡಬೇಕು, 7 ವರ್ಷ ಆದಮೇಲೆ ನಾನು ಏನು ಮಾಡಬೇಕು, ಇದೆಲ್ಲವನ್ನು ಅವನ ಹ್ಯಾಂಡ್ ಓವರ್ ಏನು ಮಾಡಿದ್ರು ದೇವರು ಕೂಡ ಆ ಒಂದು ಜಾಗದಲ್ಲಿ ದೇವ್ರು ಕೊಡ್ತಾ ಇದ್ದಾರೆ. ಅದಕ್ಕೆ ಕಾರಣ ತನ್ನನ್ನು ತಾನು ಏನು ಮಾಡ್ತಾನೆ, ನ್ಯಾಯವಾಗಿ ಮೊದಲು ನೀತಿವಂತನು ಅಂತ ತೋರಿಸ್ಕೊಳ್ತಾ ಇದ್ದಾನೆ. ನೆಕ್ಸ್ಟ್ ಅವನು ಬುದ್ಧಿಯನ್ನು ಏನು ಮಾಡ್ತಾನೆ ಆ ಜಾಗದಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಬೈಬಲಲ್ಲಿ ತುಂಬ ತುಂಬ ಒಂದು ನಾವು ಯೋಚನೆ ಮಾಡಿ ಅತಿಶಯವಾಗಿ ನಾವು ಅಂದರೆ ಆಶ್ಚರ್ಯವಾಗಿ ನೋಡಬೇಕಾಗಿರುವಂಥ ಒಂದು ವ್ಯಾಪಾರಿ ಯಾರಂದರೆ ಯೋಸೇಫನು. ಅವನ ಜೀವನದಲ್ಲಿ ಅವನಿಗೆ ಇಲ್ಲದೇ ಇರುವಂಥ ಪ್ರಾಸ್ಪರಿಟಿ ದೇವರು ಏನು ಮಾಡಿದ್ರು, ಆಶೀರ್ವಾದವನ್ನು ಕೊಟ್ಟರು. ಕಷ್ಟದಲ್ಲೇ ಇದ್ರೂ ಅವನೇನಾಗಿದ್ದ, ಆಶೀರ್ವಾದವಾಗಿ ಇದ್ದ. ಹಲ್ಲೆಲೂಯಾ. ಅವನಲ್ಲಿ ಸ್ಪಿರಿಚುವಲ್ ಸೆನ್ಸ್ ಇತ್ತು, ಅಂದರೆ ಆತ್ಮಿಕ ರೀತಿಯಲ್ಲಿ ಜ್ಞಾನವೂ ಇತ್ತು, ಲೋಕದ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ ಅವನಲ್ಲಿ ಜ್ಞಾನವೂ ಇತ್ತು. ತನ್ನ ಸ್ವಂತ ಜನರಿಗಾಗಲಿ, ಈಜಿಪ್ಟ್ ಜನರಿಗಾಗಲಿ, ತನ್ನ ಕುಟುಂಬದಕ್ಕಾಗಲಿ ಅವನು ಕೊಡುವುದಕ್ಕೆ ಯಾವತ್ತೂ ಏನು ಮಾಡಿಲ್ಲ, ತನ್ನ ಕೈಯನ್ನು ಕಡಿಮೆ ಮಾಡಿಲ್ಲ. ಹಲ್ಲೆಲೂಯಾ. ಯಾವಾಗಲೂ ಅವನು ಕಷ್ಟದಲ್ಲಿರುವಾಗಲೂ ಕೊಡುವಂಥ ಕೈ ಅವನಿಗೇನಾಗಿಲ್ಲ, ಕಡಿಮೆ ಆಗಿಲ್ಲ. ಯೋಚನೆ ಮಾಡಿ ನೋಡಿ, ಅವನು ಪ್ರಿಸನಲ್ಲಿ ಇರಬೇಕಾದ್ರೂ, ಜೈಲಲ್ಲಿ ಇರಬೇಕಾದ್ರೂ ಅವನೇನು ಮಾಡ್ತಾನೆ, ಬೇರೆ ಯಾರಿಗೋ ಬಂದಂಥ ಡ್ರೀಮ್ನ ಅವನೇನು ಮಾಡ್ತಾನೆ ಆ ಜಾಗದಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಒಬ್ಬನು ಸತ್ತೋಗ್ತಾನೆ, ಒಬ್ಬನು ತಿರುಗಿ ಅವನು ಇದ್ದಂಥ ಜಾಗಕ್ಕೆ ಹೋಗ್ಬಿಡ್ತಾನೆ. ಯೋಸೆಫನ್ ಯೋಚನೆ ಮಾಡಿದರೆ ಆ ಡ್ರೀಮ್ನ ಅವನೇನು ಮಾಡ್ಬೋದಾಗಿ, ನಾನೇ ಕಷ್ಟದಲ್ಲಿದ್ದೀನಿ, ಬೇರೆಯವ್ರು ನಾನೇನು ಮಾಡೋದು. ಇವಾಗ ಪೋತಿಫರ್ ಮನೆಯಲ್ಲೂ ಯೋಸೆಫನ್ ಎಷ್ಟು ದಿವಸ ಅಲ್ಲಿ ಇನ್ಚಾರ್ಜ್ ಆಗಿದ್ನೋ ಅವಾಗೆಲ್ಲ ಏನಾಗಿತ್ತು, ಪೋತಿಫರ್ನ ಮನೆ ಆಶೀರ್ವಾದವಾಗಿತ್ತು. ಹಲ್ಲೆಲೂಯಾ. ನೋಡಿ, ದೇವರು ನಾವು ಹೋಗುವಂಥ ದಾರಿಯಲ್ಲೆಲ್ಲ ದೇವರು ಏನು ಮಾಡ್ತಾರಂತೆ, ಆ ಜಾಗದಲ್ಲಿ ಆಶೀರ್ವಾದ ಕೊಡ್ತಾರೆ. ಆದರೆ ನಾನು ನನ್ನ ಬುದ್ಧಿ ಯೂಸ್ ಮಾಡಿ ಏನು ಮಾಡಬೇಕು, ದೇವ್ರು ಹೇಳುವಂಥ ದಾರಿಯಲ್ಲಿ ನಾವು ನಡೆಯೋಕ್ಕೆ ಪ್ರಾರಂಭಿಸಬೇಕು. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ನಾವು ದೇವ್ರು ಹೇಳಿದ್ರು ಮತ್ತು ಒಂದೇ ಏನು ಮಾಡ್ತಾರೆ, ನಾವು ನಮ್ಮ ಜ್ಞಾನವನ್ನು ಉಪಯೋಗ ಮಾಡೋದನ್ನೇ ಮರ್ತೋಗ್ಬಿಡ್ತಾರೆ. ಹಲ್ಲೆಲೂಯಾ. ಆ ಜ್ಞಾನವನ್ನು ಏನು ಮಾಡ್ತಾರೆ, ದೇವರೇ ನಮಗೇನು ಮಾಡ್ತಾರೆ, ಜ್ಞಾನವನ್ನು ಸಹ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವಾಗ ಏನು ಮಾಡ್ತಾರೆ ಅಂದರೆ, ನಾವು ಲೆಕ್ಕಾಚಾರ ಮಾಡೋದನ್ನು ಸಹ ಏನು ಮಾಡಬೇಕು, ಯೋಸೆಫನ ಥರ ಕಲ್ತ್ಕೊಬೇಕು. ನಮ್ಮ ಲೆಕ್ಕಾಚಾರವನ್ನು ದೇವ್ರ ಹತ್ರ ಕೊಡಬೇಕನ್ನೋದು ಹೌದು, ಆದರೆ ನಾವು ಲೆಕ್ಕಾಚಾರನಾದರೂ ಮಾಡೋದನ್ನು ಕಲಿಬೇಕು. ಎಷ್ಟೋ ಜನ ಏನು ಮಾಡ್ತಾರೆ, ದೇವ್ರು ಚೆನ್ನಾಗಿ ಆಶೀರ್ವಾದವಾಗಿ ಇಟ್ಟಿರುವಾಗ ಏನನ್ನು ಸೇರಿಸಿಡೋದು. ಇವಾಗ ಎಕ್ಸಾಂಪಲ್ಗೆ ಏನು ಹೇಳ್ತಾರೆ ಅಂದರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಇಟ್ಕೊಳ್ಳಿ, ನಿಮ್ಮ ಸುತ್ತಲೂ ಇರುವಂಥವ್ರು ಚೆನ್ನಾಗಿದ್ದಾರೆ, ಕಷ್ಟದಲ್ಲೇ ಇದ್ದಾರೆ, ಎಲ್ಲ ಓಕೆ. ದೇವರು ನಮ್ಮನ್ನು ಆಶೀರ್ವದಿಸಿರುವಾಗ ನಾನು ಸೇರಿಸಿಟ್ಟಿರಬೇಕಾದ್ರೆ, ನಾನು ಕಷ್ಟ ಕಾಲದಲ್ಲೂ ಸಹ ನಾನು ಚೆನ್ನಾಗಿರುವುದು, ಬೇರೆಯವ್ರಿಗೂ ನಾನು ಏನು ಮಾಡ್ಬೋದು, ಆಶೀರ್ವಾದ ಚೆನ್ನಾಗಿರ್ಬೋದು. ಹಲ್ಲೆಲೂಯಾ. ಯೋಸೆಫನ್ ಯೋಚನೆ ಮಾಡಿದರೆ, ಎಕ್ಸಾಂಪಲ್ಗೆ ಯೋಚನೆ ಮಾಡಿ, ಯೋಸೆಫನ್ ಯೋಚನೆ ಮಾಡಿದರೆ 7 ವರ್ಷ ಚೆನ್ನಾಗಿರಬೇಕಾದ್ರೆ ಎಲ್ರಿಗೂ ಸಹ ಏನು ಮಾಡ್ಬೋದಾಗಿತ್ತು, ಅದನ್ನು ಕೊಟ್ಬಿಡ್ಬೋದಾಗಿತ್ತು, ಮಾರ್ಬೋದಾಗಿತ್ತು. ಇವಾಗ ನನಗೇನು ಬೇಕು, ಹಣ ಬೇಕು ಅಂತ. ಆದರೆ ಅವನೇನು ಮಾಡ್ತಾನೆ, 7 ವರ್ಷ ಕಾದಿದ್ದು ಅದಾದಮೇಲೆ ಏನು ಮಾಡ್ತಾನೆ, ಆ ಜಾಗದಲ್ಲಿ ಅದನ್ನು ಬರಗಾಲ ಬರುವಾಗ ಏನು ಮಾಡ್ತಾನೆ, ಸೇಲ್ ಮಾಡ್ತಾನೆ. ಹಲ್ಲೆಲೂಯಾ. ಇವಾಗ ಆ ಜಾಗದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಯೋಸೆಫನ ಜ್ಞಾನ, ಬ್ರೈನ್, ಅವನು ಇರುವಂಥ ಕಾಲದಲ್ಲಿ ಸೇರಿಸಿಟ್ಟ ಕಾರಣದಿಂದ ನಾವು ಏನು ಮಾಡೋಕ್ಕಾಗ್ತಾಯಿದೆ, ಬೇರೆಯವ್ರಿಗೂ ಸಹಾಯ ಆಗ್ತಾಯಿದೆ, ಅವನಿಗೂ ಸಹಾಯ ಆಗ್ತಾಯಿದೆ. ಏನೂ ಇಲ್ಲ ಅನ್ನೋಂಥ ಅವನು ಸಿಚುವೇಶನಲ್ಲಿ ಇಲ್ಲ. ದೇವ್ರು ಚೆನ್ನಾಗಿಟ್ಟಿರುವಾಗ ನಾವು ಅದನ್ನು ವ್ಯರ್ಥ ಮಾಡಿ, ನಾವು ವೇಸ್ಟ್ ಮಾಡಿಬಿಟ್ಟು, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡದೆ ಅವ್ರು ಏನು ಮಾಡ್ತಾರೆ, ಇಟ್ಕೊಂಡಿರ್ತಾರೆ ಕಾಸು. ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಮಾಡುವಂಥ ದೊಡ್ಡ ತಪ್ಪೇನೆಂದರೆ, ಕಾಸನ್ನ ಸುಮ್ಮನೆ ಒಂದು ಕಡೆ ಇಟ್ಟಿರ್ತಾರೆ. ಅದು ನಾವು ಯಾವ ರೀತಿ ನೋಡಬೇಕಂದ್ರೆ, ಒಂದು ಬಿಸ್ನೆಸ್ ಮೈಂಡ್ಸೆಟ್ಟಿಂದ ನೋಡೋಕ್ಕೆ ಪ್ರಾರಂಭಿಸಿದ್ರೆ, ಕಾಸು ಅನ್ನೋದು ಏನಾಗಬೇಕು, ಮಲ್ಟಿಪ್ಲೈ ಸ್ವಲ್ಪ ಆದರೂ ಆಗಬೇಕು. FD ಅಲ್ಲಿ ಹಾಕಿದ್ರೆ ಸ್ವಲ್ಪ ಮಲ್ಟಿಪ್ಲೈ ಆಗುತ್ತೆ, ಮ್ಯೂಚುವಲ್ ಫಂಡ್ಸಲ್ಲಿ ಹಾಕಿದ್ರೆ ಇನ್ನೂ ಸ್ವಲ್ಪ ಇನ್ವೆಸ್ಟ್ ಆಗುತ್ತೆ. ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕು. ಕಷ್ಟದಲ್ಲೂ ನಾವು ಏನು ಮಾಡಬೇಕು, ದೇವ್ರ ಹತ್ರ ಕೇಳಬೇಕು. ನಾವು ಚೆನ್ನಾಗಿರುವಾಗಲೂ ನಾವು ಏನು ಮಾಡಬೇಕು, ಸೇರಿಸಿಡಬೇಕು. ನೀವು ಕಷ್ಟ ಕಾಲದಲ್ಲಿ, ಬರಗಾಲದಲ್ಲಿ ಚೆನ್ನಾಗಿದ್ರೆ, ಇಲ್ಲದೇ ಇರುವಂಥ ಎಷ್ಟೋ ಜನರಿಗೆ ನೀವೇನು ಮಾಡ್ಬೋದು, ನಾವು ಸಹಾಯ ಮಾಡ್ಬೋದು. ಹಲ್ಲೆಲೂಯಾ. ಇವಾಗ ದೇವರು ಎಲಿಜಾನ ಕಾಲದಲ್ಲಿ ಆ ಒಂದು ವಿಷಯನ ಏನು ಮಾಡ್ತಾರೆ, ಆ ಒಂದು ಬಡ ಹೆಂಗಸಿಗೆ ಏನು ಮಾಡ್ತಾರೆ, ದೇವರು ಮಲ್ಟಿಪ್ಲೈ ಮಾಡ್ತಾ ಇದ್ದಾರೆ ಅತಿಶಯವಾಗಿ. ಈ ಕಾಲದಲ್ಲಿ ದೇವರು ನಿಮ್ಮ ಮೂಲಕ ಏನು ಮಾಡ್ಬೋದು, ಅಂಥ ಒಂದು ಸ್ತ್ರೀಗೂ, ಒಂದು ಗಂಡಸಿಗೂ, ಅಂಥ ಒಂದು ಜನರಿಗೆ ಏನು ಮಾಡ್ಬೋದು, ನೀವು ಬರಗಾಲದಲ್ಲಿ ಸಹಾಯ ಮಾಡ್ಬೋದು. ಹಲ್ಲೆಲೂಯಾ. ಅದಕ್ಕೆ ನೀವೇನು ಮಾಡಬೇಕು, ಚೆನ್ನಾಗಿರುವಾಗ ನೀವು ಸೇರಿಸಿಡಬೇಕು.
ದೇವರು ಹೇಳುವಂಥ ಕಾಲದಲ್ಲಿ ಆ ಒಂದು ಸಹಾಯವನ್ನು ಯಾರಿಗೆ ಮಾಡಬೇಕೋ ಹೋಗಿ ಮಾಡಬೇಕು. ನೀವೇನೇ ಈ ರೀತಿ ಇದ್ದರೆ, ಅಥವಾ ನಾವೇನೇ ಕಷ್ಟ ಕಾಲದಲ್ಲಿ ಅಯ್ಯೋ ನನ್ನ ಹತ್ರ ಕಾಸಿಲ್ಲ, ಊಟಕ್ಕೆ ನಾನು ಕಷ್ಟಪಡ್ತಾ ಇದ್ದೀನಿ ಅಂದರೆ ದೇವ್ರು ಏನು ಮಾಡೋಕ್ಕಾಗಲ್ಲ, ನಿಮ್ಮನ್ನು ಆಶೀರ್ವದಿಸೋಕ್ಕಾಗಲ್ಲ, ಬೇರೆಯವರು ನಿಮ್ಮ ಮೂಲಕ ಆಶೀರ್ವಾದಕ್ಕಾಗಲ್ಲ. ಇರುವಾಗ ಏನು ಮಾಡುತ್ತೆ, ನನಗೆ ಹೆಚ್ಚಾಗಿದೆ, ನಾನು ಸೇವೆ ಕೊಟ್ಬಿಟ್ಟು ಸೇವೆ ಕೊಡ್ತೀನಿ ಅಂದರೆ ಆ ಒಂದು ಸೇವೆಗೆ ಬರಗಾಲ ಬರುವಾಗ ನಾವು ಏನು ಮಾಡೋಕ್ಕಾಗಲ್ಲ, ಸೇವ್ ಮಾಡಿಡೋಕ್ಕಾಗಲ್ಲ. ಇದೆಲ್ಲವನ್ನು ದೇವರ ವಾಕ್ಯದಿಂದ ನಾವು ಏನು ಮಾಡಬೇಕು, ಕಲಿಬೇಕು. ಜ್ಞಾನೋಕ್ತಿಗಳು ನೀವು ಓದ್ತಾ ಓದ್ತಾ ಓದ್ತಾ, ಯಾಕಂದರೆ ಜ್ಞಾನೋಕ್ತಿಗಳನ್ನು ಮೇಜರಾಗಿ ಬರೆದಿರೋದು ಸಾಲಮೋನ್ ಅಂತ ನಾವು ನಂಬ್ತೀವಿ. ಹಲ್ಲೆಲೂಯಾ. ಸಾಲಮೋನಗಿಂತ ದೊಡ್ಡ ಒಂದು ವ್ಯಾಪಾರಿ ಇರಲಿಲ್ಲ, ಜ್ಞಾನಿಯೋ ಏನಾಗಿಲ್ಲ ಇರಲಿಲ್ಲ. ಸೊ ಅಂಥ ಒಂದು ಜ್ಞಾನಿ ಏನು ಮಾಡ್ತಾರೆ, ತನ್ನ ಜೀವನದಲ್ಲಿ ನಾನು ಕಲ್ತಿದ್ದೆಲ್ಲವನ್ನೂ ಏನು ಮಾಡ್ತಾರೆ, ಜ್ಞಾನೋಕ್ತಿಗಳಲ್ಲಿ ಪ್ರಾಬ್ಸಲ್ಲಿ ಬರಿತಾ ಇದ್ದಾರೆ. ಎಷ್ಟೋ ಜನರಿಗೆ ಏನಂದರೆ ಕಾಸಿದೆ, ಕಾಸು ಪಾಟಿದೆ ಅಂತ ಅದನ್ನೇನು ಮಾಡಲ್ಲ, ಒಂದು ವಿಷಯವಾಗಿ ನೋಡಲ್ಲ. ಸೇವೆಗೆ ನೀವು ಕೊಡಬೇಕು. ಇದೇ ಸೇವೆಗಳು ರಿಸೀವ್ ಮಾಡುವಂಥ ಸೇವೆಗಳಾಗಿರಲಿ, ಚೆನ್ನಾಗಿರುವಂಥ ಕಾಲದಲ್ಲಿ ಏನು ಮಾಡಬೇಕು, ಬರಗಾಲಕ್ಕೋಸ್ಕರ ಸೇರಿಸಿಡಬೇಕು. ಸೇವೆಗಳಾಗಿರಲಿ, ಕುಟುಂಬಗಳಾಗಿರಲಿ. ಹಲ್ಲೆಲೂಯಾ. ಎಷ್ಟೋ ಸೇವೆಗಳು ಏನಾಗ್ಬಿಡ್ತಾರೆ, ಬರಗಾಲ ಬಂದಿದ್ದ ತಕ್ಷಣ ಅಯ್ಯೋ ದೇವರೇ ಸಹಾಯ ಮಾಡಿದೆ. ನೀವು ದೇವರೇ ಸಹಾಯ ಮಾಡಿ ಅಂತ ಕೇಳೋದು ತಪ್ಪು ನಾನು ಹೇಳ್ತಾ ಇಲ್ಲ, ಇವತ್ತು ತಪ್ಪಂತ ಹೇಳಲ್ಲ. ಆದರೆ ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿದೆ ನೋಡಿ. ಇನ್ನೊಂದು ದೇವರ ಸೇವಕರು ಏನು ಹೇಳ್ತಾರೆ ಅಂದರೆ, ನಮ್ಮ ಜೀವನ ಅನ್ನೋದು ಒಂದು ಮೇಲೆ ಕೆಳಗಡೆ ಹೋಗ್ತಾ ಇರತ್ತಂತೆ. ಕೆಲವು ಸತಿ ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿರ್ಬೇಕಾದ್ರೆ ತಿರುಗಿ ಸ್ವಲ್ಪ ಕಾಲ ಏನಾಗತ್ತಂತೆ, ಕಷ್ಟ ಕಾಲನೂ ಬರುತ್ತೆ. ಅದಕ್ಕೆ ಆ ಒಂದು ಬರಗಾಲಕ್ಕೋಸ್ಕರ ನಾವು ಏನು ಮಾಡಬೇಕಂತೆ, ಸೇರಿಸಿಡಬೇಕು. ನಾನು ಯಾಕೆ ಇಷ್ಟು ಸೇರಿಸಿಡುವುದು ಕುರಿತಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ಕಷ್ಟ ಕಾಲದಲ್ಲಿ ಇರಬೇಕಾದ್ರೆ ಏನಾಗ್ಬಿಡುತ್ತೆ, ಸಡನ್ನಾಗಿ ದೇವರೇ ನನ್ನ ಹತ್ರ ಏನೂ ಇಲ್ಲ, ನಾವು ಕೈ ಚಾಚುವಂಥ ಸ್ಥಳಕ್ಕೆ ಹೋಗ್ಬಿಡ್ತೀವಿ. ನಾವು ಹೋಗ್ಬಾರ್ದು. ದೇವ್ರು ನಮ್ಮನ್ನು ಆಶೀರ್ವದಿಸ್ತಾ ಇರೋದಕ್ಕೆ ಕಾರಣನೇ ಯೋಸೇಫನ ಥರ ನಾವು ಏನು ಮಾಡಬೇಕು, ಸೇರಿಸಿಡಬೇಕು. ಹಲ್ಲೆಲೂಯಾ. ಕಷ್ಟಪಟ್ಟು ಸೇರಿಸಿಡ್ತಾರೆ, ಎತ್ಕೊಂಡೋಗಿ ಸಡನ್ನಾಗಿ ಏನೋ ಬರಗಾಲ ಇನ್ನೇನು ಬರಬೇಕಾದ್ರೆ ಸಡನ್ನಾಗಿ ಏನು ಮಾಡಿಬಿಡ್ತಾರೆ, ಎಲ್ಲವನ್ನು ಖರ್ಚು ಮಾಡಿಬಿಡ್ತಾರೆ. ಹಲ್ಲೆಲೂಯಾ. ಅವಾಗ ಏನಾಗುತ್ತೆ, ಇರುವಂಥ ಕಾಸು ವ್ಯರ್ಥ, ಬರಗಾಲಕ್ಕೆ ಏನೂ ಸೇರಿಸು ಇಟ್ಟಿರಲ್ಲ. ಹಲ್ಲೆಲೂಯಾ. ಮೊದಲು ನಮ್ಮ ಲಕ್ಸುರಿಯಸ್ ಮೇಲೆ ಸ್ಪೆಂಡ್ ಮಾಡೋದಕ್ಕೆ ಮೊದಲು ನಾವೇನು ಮಾಡಬೇಕಂದ್ರೆ, ದೇವ್ರು ನಮಗೋಸ್ಕರ ಏನು ಮಾಡಿರ್ತಾರೆ, ಸ್ವಲ್ಪ ಹಣಕಾಸನ್ನ ಸೇರಿಸಿಡ್ಬೇಕು. ನಮ್ಮ ಕುಟುಂಬಕ್ಕೋಸ್ಕರ ನಾವೇನು ಮಾಡಬೇಕು, ಸೇರಿಸಿ ಇಡಬೇಕು. ನಮ್ಮ ಲಕ್ಸುರಿಗೋಸ್ಕರ ನಾವು ಜಾಸ್ತಿ ನಾವು ಬೇರೆ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾವು ಹೆಚ್ಚಾಗಿ ಖರ್ಚು ಮಾಡ್ತಾ ಆ ಜಾಗದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ದೇವ್ರು ಕೊಟ್ಟಂಥ ದಾರಿಯನ್ನು ಬಿಟ್ಟು ದೂರ ಹೋಗ್ತಾಯಿದ್ದೀವಿ. ಹಲ್ಲೆಲೂಯಾ. ಯಾಕಂದರೆ ಕಷ್ಟ ಕಾಲದಲ್ಲಿ ನಿಮಗೆ ಮಾತ್ರ ಸಹಾಯ ಬೇಕಲ್ಲ, ಸೇವೆಗಳಿಗೂ ಸಹಾಯ ಬೇಕಾಗತ್ತೆ. ಮತ್ತು ಹಣಕಾಸು ಇಲ್ಲದೇ ಇರೋರಿಗೆ, ಭಿಕ್ಷುಕರಿಗೆ ಏನು ಬೇಕಾಗತ್ತೆ ಆ ಕಾಲದಲ್ಲಿ, ಸಹಾಯ. ನಿಮಗಿಂತ ಕೆಳಗಡೆ ಇರೋರಿಗೆ ಏನಾಗುತ್ತೆ, ನಾವು ಕೆಳಗಡೆ ಇರುವಾಗ ಯಾರೋ ನಮಗೆ ಸಹಾಯ ಮಾಡಿ ಏನು ಮಾಡಿರ್ತಾರೆ, ನಮ್ಮನ್ನು ಸ್ವಲ್ಪ ಮೇಲಕ್ಕೆ ಎತ್ತಿರ್ತಾರೆ. ಯಾರ ಮೂಲಕನೋ ದೇವ್ರು ಏನು ಮಾಡಿರ್ತಾರೆ, ಸಹಾಯ ಮಾಡಿರ್ತಾರೆ. ಹಲ್ಲೆಲೂಯಾ. ನಾವು ಸಹ ಅದನ್ನೇ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾರೆ, ನೀವು ಬರೀ ಕೊಡುವವರಾಗಲ್ಲ, ನಿಮ್ಮ ಅಂದರೆ ಬರೀ ತೊಗೊಳ್ಳೋರಾಗಲ್ಲ, ನಾನು ಕೊಡುವವರಾಗಿ ಬಾಲವಾಗಲ್ಲ. ಅದು ನಾವು ಪ್ರೇಯರ್ ಮಾಡೋದು ಮಾತ್ರ ಅಲ್ಲ, ಆ ಒಂದು ಸ್ಥಿತಿಗೆ ಹೋಗುವಂಥದ್ದಾಗಿ ನಮ್ಮ ಮೈಂಡ್ ಏನು ಮಾಡಬೇಕು, ನಾವು ಮಾರ್ಪಡಿಸ್ಕೊಬೇಕು. ಹಲ್ಲೆಲೂಯಾ. ಬರೀ ಹೇಳೋದು ಮಾತ್ರ ಅಲ್ಲ, ದೇವರೇ ನನ್ನ ಬಾಲವಾಗತ್ತಲ್ಲ, ದೇವ್ರೇನು ಅತಿಶಯವಾಗಿ ಟಕ್ಕಂತ ನಿಮ್ಗೆ 10, 20 ಸಾವಿರ 30 ಸಾವಿರ ಕೊಟ್ಬಿಡ್ತಾರೆ, ಹಂಗಲ್ಲ. ನಾವು ದೇವ್ರು ಕೊಡುವಂಥ ಜಾಗದಲ್ಲಿ, ಕೊಡುವಂಥ ಸ್ಥಳದಲ್ಲಿ ಯೋಸೇಫನ ಥರ ನಾವು ಏನು ಮಾಡಬೇಕು, ಯಾವಾಗ ಚೆನ್ನಾಗಿದೆಯೋ ಆವಾಗ ಸೇರಿಸಿ ಇಡೋಕ್ಕೆ ಪ್ರಾರಂಭಿಸಬೇಕು. ಹಲ್ಲೆಲೂಯಾ. ಈ ಒಂದು ಜ್ಞಾನವನ್ನು ನಾವು ದೇವರ ವಾಕ್ಯದಿಂದ ಪಡ್ಕೊಬೇಕು. ದೇವರೇ ನಾನು ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಯಾವ ಜಾಗದಲ್ಲಿ ನಾನು ಎತ್ಕೊಂಡೋಗಿ ಈ ಹಣಕಾಸನ್ನ ಸೇರಿಸಿಡಬೇಕು, ಎಲ್ಲಿಟ್ಟರೆ ಈ ಕಾಸು ನನಗೆ ಹೆಚ್ಚಾಗಿ ಉಪಯೋಗ ಆಗುತ್ತೆ. ಹಲ್ಲೆಲೂಯಾ. ಇದನ್ನು ನೀವು ಇವಾಗಿರುವಂಥ ಕಾಲದಲ್ಲಿ ಎಲ್ಲಿ ಹಣಕಾಸು ಹಾಕಬೇಕು ಅಂದರೆ ಸುಲಭವಾಗಿ ನಾವು ಕಲಿಬೋದು, ಮುಂಚೆ ಇದ್ದಂಥ ಕಾಲ ಥರ ಅಲ್ಲ. ಹಲ್ಲೆಲೂಯಾ. ಇವಾಗ ಫಿನಾನ್ಸಲ್ಲೇ ನಾವು ಏನು ಮಾಡಬೇಕು ಅಂತ ಸುಲಭವಾಗಿ ಏನು ಮಾಡ್ತಾರೆ, ಕಲಿಬೋದು. ನಾವು ಯೂಟ್ಯೂಬ್ ಇದೆ, ನಾವು ನೆಟ್ ಇದೆ, ಎಷ್ಟೋ ವಿಷಯ ನಾವು ಕಲಿಬೋದು. ಕಲಿಯುವಂಥ ಕಾಲದಲ್ಲಿ, ಯಾಕಂದರೆ ಯಾವ ವಯಸ್ಸಲ್ಲಿ ಬೇಕಾದರೂ ಕಲಿಬೋದು, ನಿಮ್ಮ ಈ ವಯಸ್ಸಲ್ಲೇ ಕಲಿಬೇಕು ಅನ್ನೋದಲ್ಲ. ಹಣಕಾಸು ನೀವು ಯಾವಾಗ ಬೇಕಾದರೂ ಸೇವ್ ಮಾಡಿ ದೇವ್ರಿಗೋಸ್ಕರ ನಾವು ಏನು ಮಾಡ್ಬೋದು, ಹೆಚ್ಚಾದ ಸ್ಥಳದಲ್ಲಿ ಹೋಗಿ ಇರ್ಬೋದು. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ನಡೆದುಕೊಳ್ಳುವುದನ್ನು ಸಹ ನಾವೇನು ಮಾಡಬೇಕು, ಯಾವ ರೀತಿ ನಡ್ಕೊಬೇಕು ದೇವರೇ ಅಂತ ಜ್ಞಾನವನ್ನು ದೇವ್ರ ಹತ್ರ ಕೇಳಬೇಕು. ಹಲ್ಲೆಲೂಯಾ. ಜ್ಞಾನವನ್ನು ದೇವ್ರ ಹತ್ರ ಅಂತ ಪಡ್ಕೊಳ್ಳೋದೇ ಹೋದರೆ ನಮ್ಮ ಜೀವನದಲ್ಲಿ ಬರಗಾಲಗಳು ಬರುವಾಗ ನಾವೇನಾಗ್ಬಿಡ್ತೀವಿ, ತುಂಬ ಕಷ್ಟದ ಸ್ಥಳಕ್ಕೆ ಹೋಗಿ ಇಕ್ಕಟ್ಟಾದ ಸ್ಥಿತಿಯಲ್ಲಿ ಹೋಗಿ ನಾವು ಸೇರ್ಕೊಬೇಕಾಗತ್ತೆ. ಆವಾಗ ನಾವು ದೇವರ ಮಕ್ಕಳಾದ ನಾವು ಯಾರ ಹತ್ರನೂ ಏನು ಮಾಡಬೇಕಾಗ್ಬಿಡತ್ತೆ, ಕೈ ಚಾಚುವಂಥ ಸ್ಥಳ ಬರ್ತೀವಿ. ಸೊ ಇರುವಾಗ ನಾವು ಅದನ್ನು ಖರ್ಚು ಮಾಡದೇನೆ ಇಟ್ಕೊಂಬಿಡಿ ಅಂತ ನಾನು ಹೇಳ್ತೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಖರ್ಚೇ ಮಾಡಲ್ಲ, ಸೇರಿಸಿ ಏನು ಮಾಡ್ತಾರೆ, ಇದನ್ನೇ ದೇವ್ರ ವಾಕ್ಯದಲ್ಲಿ ಏನು ಹೇಳ್ತಾರೆ, ನಾನು ತಿನ್ನೋದು ಇಲ್ಲ ಮಾಡೋದಿಲ್ಲ, ಎಲ್ಲದಕ್ಕೂ ಏನು ಮಾಡೋದಿಲ್ಲ, ಸೇರಿಸಿಡ್ಬೇಕು. ಏನು ತೊಗೊಳ್ಳಲ್ಲ, ಏನು ಮಾಡಲ್ಲ, ಎಲ್ಲೋನು ಏನು ಮಾಡ್ತಾನೆ, ನಾನು ಸೇರಿಸಿಡ್ಬೇಕು. ಸಡನ್ನಾಗಿ ಟಪ್ ಅಂತ ಸೆತ್ತೋಗ್ಬಿಟ್ರೆ ಆ ಕಾಸಲ್ಲಿ ಏನಾಯಿತು, ನಾನು ತಪ್ಪಾಗಿ ಹೇಳ್ತಾಯಿಲ್ಲ. ಸೊ ನಾವು ಆ ಕಡೆನೂ ತುಂಬ ಇರಬಾರ್ದು,
ಈ ಕಡೆನೂ ತುಂಬ, ನಾನು ಎಲ್ಲವನ್ನೂ ಖರ್ಚು ಮಾಡ್ತೀನಿ ಅಂತ ಇರಬಾರ್ದು, ನಾನು ಎಲ್ಲವನ್ನೂ ಸೇರಿಸಿ. ದೇವರು ನಿಮ್ಮನ್ನು ನಡೆಸುವ ಹಾಗೆ ನಿಮ್ಮ ಜೀವನದಲ್ಲಿ ದೇವ್ರು ನೀವು ಚೆನ್ನಾಗಿರಬೇಕು ಅಂತಾನೆ ಆಸೆ ಪಡ್ತಾರೆ. ಹಲ್ಲೆಲೂಯಾ. ದೇವ್ರು ಯಾವತ್ತು ನೀವು ಏನಾಗಬೇಕು, ನೀವು ನಾಶವಾಗಿ ಹೋಗ್ಬಿಡ್ಬೇಕು, ಇದಾಗಬೇಕು ಅಂತ ದೇವ್ರು ಯಾವತ್ತು ಆಸೆ ಪಡಲ್ಲ. ನಾವು ಪೂರ್ ಆಗೇ ಇರಬೇಕು. ನಾವು ಇವತ್ತು ಒಂದು ಸತಿ ಜ್ಞಾಪಕ ಇದೆ, ಯಾರ ಹತ್ರ ನಾವು ಈ ರೀತಿ ಮಾತಾಡ್ತಾ ಇರಬೇಕಾದ್ರೆ ದೇವ್ರು ಯಾಕೆ ನಮ್ಮನ್ನು ಇನ್ನೂ ತುಂಬ ರಿಚ್ ಆಗಿರಬಾರ್ದು ಅಂತ ಆಸೆ ಪಡ್ತಾ ಇದೆ. ನಾನು ರಿಚ್ ಆಗಿಬಿಟ್ರೆ ದೇವ್ರು ಮರ್ತೋಗ್ಬಿಡ್ತೀನಿ ಅಂತ ಯಾರು ಹೇಳಿದ್ರು? ಆ ರೀತಿ ಅಲ್ಲ, ದೇವರು ನಮ್ಮನ್ನು ಆಶೀರ್ವಾದಾಗಿರಬೇಕು ಅಂತ ಆಸೆ ಪಡ್ತಾರೆ. ಹಲ್ಲೆಲೂಯಾ. ಆದರೆ ಆ ಆಶೀರ್ವಾದ ನಮಗೆ ವಿಗ್ರಹವಾಗಿ ಮಾರ್ಪಡಬಾರ್ದು. ಹಲ್ಲೆಲೂಯಾ. ಆದರೆ ಆಶೀರ್ವಾದವನ್ನು ಕಾಪಾಡ್ಕೊಳ್ಳೋದನ್ನು ಸಹ ನಾವು ದೇವರ ವಾಕ್ಯದಿಂದ ಕಲಿಯಬೇಕು. ಹಲ್ಲೆಲೂಯಾ. ನಾವು ಅದನ್ನು ಖರ್ಚು ಮಾಡ್ದೇನೆ ಇಂಗ್ಲೀಷ್ ಪ್ರಸಂಗಿ ನಮಗೆ ಒಳ್ಳೆಯ ಜ್ಞಾನವನ್ನು ಕೊಡುತ್ತೆ ಆ ಒಂದು ವಿಷಯದಲ್ಲಿ. ಅದೇನು ಹೇಳ್ತಾರೆ ಅಂದರೆ, ದೇವ್ರು ನಿಮ್ಗೆ ಆಶೀರ್ವಾದ ಕೊಡ್ತಾರೆ, ದೇವರ ಆಶೀರ್ವಾದ ನೀವು ಏನು ಮಾಡಬೇಕು, ಅನುಭವಿಸೋಕ್ಕೂ ಸಾವಿರ ಹತ್ರದಿಂದ ಅನುಗ್ರಹವನ್ನು ಪಡ್ಕೊಳ್ಬೇಕು. ಸರಿಯಾದ ಸಮಯದಲ್ಲಿ ಏನು ಮಾಡಬೇಕಂತ ಆ ಒಂದು ವಿಷಯವನ್ನು ಮಾಡಬೇಕು. ಎಷ್ಟೋ ಜನ ತನ್ನ ಜೀವಮಾನವೆಲ್ಲ ಹೇಳ್ತಾರೆ, ಈ ಒಂದು ವಿಷಯ ಮಾಡಬೇಕು ಹೇಳ್ತಾನೆ ಇರ್ತಾರೆ, ಮಾಡೋದೇ ಇಲ್ಲ. ಯಾಕಂದರೆ ದೇವ್ರ ಹತ್ರ ಕೇಳ್ತಾ ಅವ್ರೇನು ನಮಗೆ ಜೀವನ ಎಲ್ಲ ಮುಗ್ದೋಗ್ಬಿಡುತ್ತೆ, ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಸೊ ಇರುವಂಥ ಕಾಲದಲ್ಲಿ ನಾವು ಏನು ಮಾಡಬೇಕು, ದೇವರನ್ನು ಮಹಿಮೆ ಪಡಿಸ್ಬೇಕು. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಇವತ್ತು ನಾವು ಮುಗಿಸೋದಕ್ಕೆ ಮುಂಚೆ ಪ್ರಸಂಗಿ 19ನೇ ಅಧ್ಯಾಯ ಓಪನ್ ಮಾಡಿ, ಮುಗಿಸೋದಕ್ಕೆ ಮುಂಚೆ ಒಂದೆರಡು ವಾಕ್ಯಗಳನ್ನು ಮಾತ್ರ ಓದ್ಬಿಟ್ಟು ನಾವು ಮುಗಿಸ್ಬಿಡೋಣ. ಪ್ರಸಂಗಿ ಅಲ್ಲ, ಜ್ಞಾನೋಕ್ತಿಗಳು 19ನೇ ಅಧ್ಯಾಯ, ಪ್ರಾವರ್ಬ್ಸ್ 19 ಚಾಪ್ಟರ್. ಒಂದೆರಡು ಮೂರು ವಾಕ್ಯಗಳನ್ನು ಮಾತ್ರ ನೋಡೋಣ. 8ನೇ ವಾಕ್ಯ ಓದಿ ಮೊದಲು, ನಾನು ಹಂಗೆ ಹೇಳ್ತೀನಿ ಏನೆಲ್ಲ ಓದಬೇಕು ಅಂತ. 1 ಓದಿ ಮತ್ತೆ 8 ಓದಿ. ಜ್ಞಾನೋಕ್ತಿಗಳು 19ನೇ ವಚನ 1 ಮತ್ತು 8. ಕಪಟವಾಗಿ ಮಾತಾಡುವ ಮೂಢನಿಗಿಂತಲೂ ನಿರ್ದೋಷವಾಗಿ ನಡೆಯುವ ದರಿದ್ರನೇ ಶ್ರೇಷ್ಠ. 1. ನೆಕ್ಸ್ಟು 4ನೇ ವಾಕ್ಯ ಓದಿ, 3 ಮತ್ತು 4 ಓದಿ. 3 ಮತ್ತು 4. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಕರ್ತನ ಮೇಲೆ ಕುದಿಯುವನು. ಈ ವಾಕ್ಯವನ್ನು ನಾನು ಎಷ್ಟೋ ಸತಿ ಓದಿರ್ತೀನಿ. ದೇವ್ರ ಹತ್ರ ಹೋಗಿ ಒಂದು ವಿಷಯವನ್ನು ಕೇಳ್ತಾ ಇರಬೇಕಾದ್ರೆ, ದೇವರೇ ಯಾಕೆ ಅಂತ ಕೇಳ್ತಾ ಇರಬೇಕಾದ್ರೆ, ನಮ್ಮ 2ನೇ ವಾಕ್ಯನೂ ಸಹ ಓದಿ. ತಿಳುವಳಿಕೆ ಇಲ್ಲದೆ ಕೋರುವುದು ಅಯುಕ್ತ, ದುಡುಕುವ ಕಾಲ ದಾರಿ ತಪ್ಪುವುದು. ನೋಡಿ, ದುಡುಕುವಂತ ಕಾಲು ಏನಾಗತ್ತಂತೆ, ದಾರಿ ತಪ್ಪುವುದು. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಕೆಲವು ಜನರು ತಾವು ಏನು ಮಾಡ್ತಾರೆ, ತಪ್ಪಾಗಿ ಮೂರ್ಖತನವಾಗಿ ನಡೆದ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಅಂದರೆ ದೇವ್ರ ಮೇಲೆ ಬ್ಲೇಮ್ ಮಾಡ್ತಾರೆ. ಅಲ್ಲಲ್ವ, ನಾವು ಅದಕ್ಕೆ ಹೇಳ್ತೀವಲ್ಲ, ನಿರ್ಧಾರಗಳನ್ನು ತಗೊಳ್ಳುವಾಗ ದೇವ್ರ ಹತ್ರ ಕೀಳಿ ತೊಗೊಬೇಕು ಅಂತ. ಯಾಕಂದರೆ ನಾವು ಆವಾಗ ದೇವ್ರನ್ನ ಏನು ಮಾಡೋಕ್ಕಾಗಲ್ಲ, ದೋಷ ಮಾಡೋಕ್ಕೆ. ನಾವು ಮಾಡಿಬಿಟ್ಟು ಏನು ಹೇಳ್ತೀವಿ, ದೇವರೇ ಆಶೀರ್ವಾದ ಕೊಡ್ತೀನಿ ಅಂದರೆ ದೇವರೇ ಅಂದರೆ ಹಂಗಲ್ಲ. ನಾವು ತಗೊಳ್ಳೋದಕ್ಕೆ ಮುಂಚೆ ಒಂದು ವಿಷಯವನ್ನು ಮಾಡೋದಕ್ಕೆ ಮೊದಲು ನಾವೇನು ಮಾಡಬೇಕು, ಜ್ಞಾನವಾಗಿ ದೇವ್ರ ಹತ್ರ ಕೇಳಬೇಕು. ಅಲ್ಲೆಲೂಯಾ. ದೇವರು ಅತಿಶಯವಾಗಿ ಆ ವಿಷಯವನ್ನು ಏನು ಮಾಡ್ತಾರೆ, ನಮಗೆ ನಡೆಸ್ಕೊಡ್ತಾರೆ. ನೆಕ್ಸ್ಟು 4ನೇ ವಾಕ್ಯ ಓದಿ. ಭಾಗ್ಯವಂತನಿಗೆ ಬಹು ಮಂದಿ ಸ್ನೇಹಿತರು, ಬಡವನಿಗೆ ಇದ್ದ ಸ್ನೇಹಿತರು ಅಗಲುವನು. 7 ಓದಿ ಹಂಗೆ. 7. ಬಡವನನ್ನು ಬಂಧುಗಳೆಲ್ಲ ಹಾಗೆ ಮಾಡುವರು, ಹೌದು ಮಿತ್ರರು ಅವನಿಗೆ ದೂರವಾಗುವರು. ಅವರ ಬರೀ ಮಾತುಗಳನ್ನು ನಂಬಿ ಹಿಂಬಾಲಿಸಿದರೆ ಏನೂ ಸಿಕ್ಕದು. ನೋಡಿ, ಏನು ಮಾಡ್ತಾರೆ, ಯಾರೂ ಸಹಾಯ ಮಾಡ್ತಾ ಇಲ್ಲ. ಒಂದು ಬಡವನಿಗೆ ಏನು ಮಾಡಲ್ಲ ಅಂತೆ, ಯಾರು ಸಹಾಯ ಮಾಡೋಕ್ಕೆ ನಿಂತ್ಕೊಳ್ಳಲ್ಲ. ಯಾಕಂದರೆ ಯಾರಿಗೂ ಏನಿಲ್ಲ ಅಂತ ಅವರಿಂದ ಉಪಯೋಗ ಇಲ್ಲ. ಲೋಕದವರು ಯಾವ ರೀತಿ ಯೋಚನೆ ಮಾಡ್ತಾರೆ, ಇವನ ಹತ್ರ ಹಣಕಾಸು ಇಲ್ಲ ಅಂದರೆ ಅವನಿಂದ ನನಗೇನು ಉಪಯೋಗ ಇಲ್ಲ. ನಾವೇನೇ ಸಹ ಎಷ್ಟೋ ಏನು ಮಾಡ್ತೀವಿ, ಅವ್ರು ಹಣಕಾಸು ಇಲ್ಲ ಅಂದರೆ ನಮಗೇನು ಉಪಯೋಗ ಇಲ್ಲ ಅಂತ ಎಷ್ಟೋ ಸತಿ ಅದಕ್ಕೆ ಅರ್ಥ ಏನಂದರೆ, ನಾವೇನು ಮಾಡಬೇಕು, ದೇವ್ರ ಹತ್ರ ಕೇಳಿ ಇದೆಲ್ಲ ವಿಷಯಗಳನ್ನು ಮಾಡಕ್ಕೆ ಕಲಿಬೇಕು. 8. ಬುದ್ಧಿಯನ್ನು ಸಂಪಾದಿಸುವವನು ತನಗೆ ತಾನೇ ಮಿತ್ರನು, ವಿವೇಕವನ್ನು ಕಾಪಾಡುವವನು ಮೇಲನ್ನು ಪಡೆದುಕೊಳ್ಳುವನು. ಆಮೇಲೆ 14ನೇ ವಾಕ್ಯ ಓದಿ ಮುಗಿಸೋಣ. ಮನೆ ಮಾರು ಆಸ್ತಿ ಪಾಸ್ತಿಯು ಪಿತೃಗಳಿಂದ ದೊರಕುವು, ವಿವೇಕಿಯಾದ ಹೆಂಡತಿಯು ಕರ್ತರ ಅನುಗ್ರಹವೇ. ಆಮೇಲೆ ಈ ಜಾಗದಲ್ಲಿ ಅದಕ್ಕೆ ಅರ್ಥ ಏನಂದರೆ, ನಾವು ಆಸ್ತಿ ಪಾಸ್ತಿನ ನಮ್ಮ ತಂದೆ ತಾಯಿಂದ ಪಡ್ಕೊಳ್ಬೋದು, ನಾವೇನು ಸಹ ಸೇರಿಸ್ಬೋದು. ಆದರೆ ಅದನ್ನು ಕಾಪಾಡಿಕೊಳ್ಳುವಂಥ ಜ್ಞಾನ ದೇವ್ರು ನಮಗೆ ಕೊಡದೆ ಹೋದರೆ ಅದು ಉಪಯೋಗಕ್ಕಿಲ್ಲ. ಹಲ್ಲೆಲೂಯಾ. ಇನ್ನೊಂದು ಏನಂದರೆ, ನಾವು ದೇವ್ರು ನಮ್ಮನ್ನು ಎಷ್ಟೋ ಸತಿ ಪನಿಷ್ ಮಾಡೋದಕ್ಕೋಸ್ಕರ ನಮ್ಮನ್ನು ಏನು ಮಾಡ್ತಾರೆ, ನಮ್ಮನ್ನು ಶಿಕ್ಷಿಸಿ ನಮ್ಮನ್ನು ದಂಡಿಸಿ ಸರಿಪಡಿಸೋದಕ್ಕೋಸ್ಕರ ನಮ್ಮನ್ನು ಕಷ್ಟದಲ್ಲಿ ತಳ್ತಾರೆ ಎಷ್ಟೋ ಸತಿ. ಹಲ್ಲೆಲೂಯಾ. ಮೇನ್ ಎಲ್ಲಿ ಹೇಳ್ತೀವಿ, ಎಷ್ಟೋ ಸತಿ ಇದನ್ನು ಕುರಿತಾಗಿ ನೋಡಿರ್ಬೋದು, ಹಣಕಾಸಿನ ವಿಷಯದಲ್ಲಿ ದೇವ್ರು ಏನು ಮಾಡ್ತೀರಿ. ಯಾಕಂದರೆ ಬೇರೆ ಯಾವುದೇ ವಿಷಯವನ್ನು ಟಚ್ ಮಾಡಿದ್ರು ನಾವೇನು ಮಾಡಿಬಿಡ್ತೀವಿ, ಆಯಿತು ಪರವಾಗಿಲ್ಲ ಆಯಿತು.
ಹಣಕಾಸು ಮತ್ತು ಹೆಲ್ತು ಮಾತ್ರ ಏನಾಗುತ್ತೆ ತುಂಬ ಮುಖ್ಯವಾದಂಥ ವಿಷಯ. ಅದನ್ನೆರಡನ್ನು ಟಚ್ ಮಾಡಿದ್ರೆ ನಾವೇನಾಗ್ಬಿಡ್ತೀವಿ, ತುಂಬ ಸೋತೋಗುವಂಥ ಒಂದು ವಿಷಯ. ನಮ್ಮ ಜೀವನನೇ ಚೇಂಜ್ ಮಾಡುವಂಥ ವಿಷಯ ಯಾವುದಂದರೆ, ಒಂದು ನಮ್ಮ ಆರೋಗ್ಯ, ಇನ್ನೊಂದು ಹಣಕಾಸು. ನಾವು ಇದ್ದಲ್ಲಿ ಎಲ್ಲಿ ನಾವು ಸರಿಯಾಗಿಲ್ಲದೆ ಹೋದರೆ, ನಾವು ದೇವ್ರ ಹತ್ರ ಅಂದರೆ ನ್ಯಾಯವಾಗಿ ನಾವು ನಡ್ಕೊಳ್ದೆ ಹೋದರೆ, ನಾವು ಟೈತ್ ಕೊಡೋದು ಮಾತಾಡ್ತಾ ಇಲ್ಲ, ದೇವರಿಗೆ ನ್ಯಾಯವಾಗಿ ನಡ್ಕೊಳ್ಳೋದಂದರೆ ನಾವು ಹಾನೆಸ್ಟಾಗಿ ನಡ್ಕೊಳ್ಳಿ. ಎಲ್ಲೂ ನಾವು ಸುಳ್ಳು ಹೇಳಿ ಕಾಸು ತೊಗೊಳ್ಳೋದಲ್ಲ, ನಾವು ತಪ್ಪು ಮಾಡಿ ಕಾಸು ತೊಗೊಳ್ಳೋ, ಅದೆಲ್ಲ ದೇವ್ರು ಏನು ಮಾಡ್ತಾರೆ, ಲೆಕ್ಕ ಇಟ್ಟು ನಮ್ಮ ಕಷ್ಟದಲ್ಲಿ ಏನು ಮಾಡಿಬಿಡ್ತಾರೆ, ತಳ್ಬಿಡ್ತಾರೆ. ಅಲ್ಲೆಲೂಯ. ನಾವು ಹಣಕಾಸಿನ ವಿಷಯದಲ್ಲಿ ಮಾತ್ರ ನಮ್ಮ ಕೈ ಏನಾಗಿರ್ಬೇಕಂತ ಯಾವಾಗಲೂ ತುಂಬ ಕ್ಲೀನಾಗಿರಬೇಕು. ನಾವು ಯಾವಾಗ ಅದರಲ್ಲಿ ನಾವು ಚೀಟ್ ಮಾಡೋಕ್ಕೆ ಪ್ರಾರಂಭ, ದೇವ್ರನ್ನ ನಾವು ಯಾವಾಗ ಚೀಟ್ ಮಾಡೋಕ್ಕೆ ಪ್ರಾರಂಭ, ನಾವು ಜನರನ್ನ ಮೋಸ ಮಾಡ್ಬೋದು, ದೇವ್ರನ್ನ ನಾವು ಯಾವಾಗ ಮೋಸ ಮಾಡೋಕ್ಕೆ ಪ್ರಾರಂಭಿಸ್ತೀವಿ, ಆ ಮೋಸವನ್ನು ದೇವ್ರು ನಮ್ಮ ಹತ್ರ ಏನು ಮಾಡಲ್ಲ ಅಂತ ಲೆಕ್ಕ ಕೇಳದೆ ಬಿಡಲ್ಲ. ಅಲ್ಲೆಲೂಯ. ತುಂಬ ನಾವು ಜ್ಞಾನವಾಗಿ ನಡ್ಕೊಳ್ಬೇಕಾದಂಥ ವಿಷಯ ಏನಂದರೆ ನಮ್ಮ ಆರೋಗ್ಯ, ಎರಡು ಹಣಕಾಸು. ಯಾಕಂದರೆ ಅದೆರಡನ್ನ ದೇವ್ರು ಏನು ಮಾಡ್ತಾರೆ, ತುಂಬ ವೆಯ್ಟ್ ಮಾಡಿ ಮೋಸ ಮಾಡ್ತಾ ದೇವ್ರು ಏನು ಮಾಡ್ತಾರೆ, ಎಲ್ಲವನ್ನೂ ಏನು ಮಾಡ್ತಾರಂತೆ ಸಡನ್ನಾಗಿ ಕಿತ್ಬಿಡ್ತಾರೆ. ನಮಗೆ ತುಂಬ ಕಷ್ಟದಲ್ಲಿ ಆ ಥರ ಹೋಗ್ಬಾರ್ದು. ನಾವು ದೇವ್ರ ಹತ್ರ ಏನು ನಾವು ನೀತಿವಂತರಾಗಿ ನಡ್ಕೊಬೇಕು. ನಾವು ನ್ಯಾಯವನ್ನು ಮಾಡೋದನ್ನು ಏನು ಮಾಡಬಾರ್ದಂತೆ ಬಿಡಬಾರ್ದು. ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಇದೆ, ಅದನ್ನು ನಾವು ಲಾಸ್ಟ್ ವೀಕು ಸಹ ಓದಿದ್ವಿ. ನಾವು ನೀತಿವಂತರಾಗಿ ನಡ್ಕೊಳ್ರೆ ದೇವ್ರು ನಮ್ಮನ್ನು ಏನು ಮಾಡ್ತಾರೆ ಅಂತ, ಹಿ ಮೇಕ್ಸ್ ಅಸ್ ಪ್ರಾಸ್ಪರಸ್ ಅಂತಾರೆ. ನಾವು ನಿಜವಾಗ್ಲೂ ದೇವ್ರ ಹತ್ರ ಹಾನೆಸ್ಟಾಗಿ, ಯೋಸೆಫನಿಲ್ದಂಥ ದೊಡ್ಡ ಗುಣಾದೇಶ ಯಾವುದು, ಅವನು ನೀತಿವಂತನಾಗಿದ್ದ. ಯೋಸೆಫನ್ನು ನೋಡಿದ್ರೆ ದೇವರು ಹಾಕಿದ್ರಿಂದ ನೀತಿವಂತನು ಅಂತಾರೆ. ಹಲ್ಲೆಲೂಯಾ. ಯೋಸೆಫನು ನೀತಿವಂತನಾಗಿದ್ದಂಥ, ಎಲ್ಲವೂ ಅವನ ಜ್ಞಾನ ಇರಲಿ, ಬುದ್ಧಿ ಇದೆಲ್ಲ ಇಷ್ಟೊತ್ತು ನೋಡಿದ್ವಿ. ಆದರೆ ಎಲ್ಲದಕ್ಕೆ ಮೇಲೆ ಅವನ ಹತ್ರ ಇದ್ದಂಥ ವಿಷಯ ಅಂದರೆ ಹಾನೆಸ್ಟ್ ಆಗಿದ್ದ, ನೀತಿವಂತನಾಗಿದ್ದ. ಹಲ್ಲೆಲೂಯಾ. ದಾವೀದನು ಸಹ ತಪ್ಪು ಮಾಡ್ತಾನೆ ತನ್ನ ಜೀವನದಲ್ಲಿ. ದಾವೀದನು ದೇವ್ರು ನೀತಿವಂತನು ಅಂತ ಸ್ಟಾರ್ಟಿಂಗಲ್ಲಿ ಕರೆಯಲ್ಲ. ಅವನನ್ನು ಏನು ಮಾಡ್ತಾನೆ, ಅವನ ಮನಸ್ಸಿಗೆ ತುಂಬ ಪ್ರಿಯವಾದವನು. ಅದಕ್ಕೆ ಅರ್ಥ ಏನಂದರೆ, ದೇವ್ರ ಹತ್ರ ಅವನು ಏನಾಗಿದ್ದಾನೆ, ಹಾನೆಸ್ಟ್ ಆಗಿದ್ದಾನೆ. ಯಾರಿಗೂ ಅವನು ಏನು ಮಾಡಲ್ಲ, ಆ ಜಾಗದಲ್ಲಿ ಅವನು ಮೋಸ ಮಾಡ, ಅವನು ನೀತಿವಂತ, ಆ ಜಾಗದಲ್ಲಿ ನೀತಿವಂತನಾಗಿ ನಡೀತಾ ಇದ್ದಾನೆ. ಹಲ್ಲೆಲೂಯಾ. ಸಾಲೋಮೋನನ್ನು ಸಹ ನೋಡಿ, ಅವನ ಜೀವನವನ್ನು ನಾವು ನೋಡಬೇಕಾದ್ರೆ, ಅವನಿಗೆ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಅವನಿಗೆ ಹೆಚ್ಚಾದ ಹಣಕಾಸು ತಂದೆ ತಾಯಿಂದ ಏನು ಮಾಡ್ತಾನೆ, ಸಿಗ್ತಾನೆ. ಆದರೆ ಅವನ ಜೀವನದಲ್ಲಿ ಅದೆಲ್ಲವೂ ಅವನು ಏನು ಮಾಡುತ್ತಾನೆ, ಎಲ್ಲ ನೋಡ್ತಾನೆ, ಆದರೆ ಲಾಸ್ಟಲ್ಲಿ ಏನಂತ ಬರೀತಾನೆ, ಎಲ್ಲ ವ್ಯರ್ಥ. ಅದಕ್ಕೆ ಅರ್ಥ ಏನು, ಒಂದು ಲೆವೆಲ್ ಮೇಲೆ ಅವನಿಂದ ಏನು ಮಾಡೋಕ್ಕಾಗಿಲ್ಲ, ಆ ಒಂದು ವಿಷಯವನ್ನು ಅನುಭವಿಸೋಕ್ಕೆ ಆಗಿಲ್ಲ. ನಾವು ಸ್ಟಾರ್ಟಿಂಗಲ್ಲೇ ಮೇಲೆ ಸ್ಟಾರ್ಟ್ ಮಾಡಿಬಿಟ್ರೆ ಅದಕ್ಕೆ ಮೇಲೆ ಹೋಗೋದಕ್ಕೆ ಏನೂ ಇರಲ್ಲ. ಎಷ್ಟೋ ಜನ ಈ ತಪ್ಪನ್ನು ಮಾಡ್ತಾರೆ. ತೊಗೊಳ್ಳುವಾಗಲೇ ನಾನು ಟಾಪಲ್ಲಿರೋದೇ ತೊಗೊಳ್ಬೇಕು, ಅದಕ್ಕೆ ಮೀರಿ ನಾನು ಏನು ಮಾಡೋಕ್ಕೆ ಆಗಲ್ಲ. ತೊಗೊಂಡ್ರೆ 1,00,000ಕ್ಕೆ ನಾನು ಏನು ಮಾಡೋದು, ಒಂದು ಫೋನ್ನ ತೊಗೊಳ್ಳೋದು. 1,00,000 ಫೋನ್ ತೊಗೊಳ್ತೀನಿ, ನೆಕ್ಸ್ಟ್ ಏನು ಮಾಡ್ತೀರಾ, ಅದಕ್ಕೆ ಮೇಲೆ ಏನು ಇಲ್ಲ. 2,00,000ಕ್ಕೆ ಹೋಗ್ಬೋದಾ, ನೆಕ್ಸ್ಟು ಅಷ್ಟೇ, ಅದಕ್ಕೆ ಮೇಲೆ ಏನೂ ಇಲ್ಲ. ಸೊ ನಾವು ಕೆಳಗಡೆಯಿಂದ ಮೇಲೆ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ನಾವು ಏನು ಮಾಡ್ತೀವಿ, ಕಲಿತೀವಿ. ಸ್ಟಾರ್ಟಿಂಗಲ್ಲೇ ಎಷ್ಟೋ ಜನ ಕಾರ್ ನಾನು ತೊಗೊಳ್ಬೇಕಾದ್ರೆ 50-60 ಲಕ್ಷಕ್ಕೆ ನಾನು ಸ್ಟಾರ್ಟಿಂಗಲ್ಲೇ ನಾನು ಕಾರ್ ಓಡ್ಸೋಕ್ಕೆ ಬರೋಲ್ಲ, ಕಲ್ತ್ಬಿಟ್ಟು ನಾನು ಏನು ಮಾಡ್ತೀನಿ, ಸ್ಟಾರ್ಟಿಂಗಲ್ಲೇ ನಾನು 60 lakhsಗೆ ತೊಗೊಳ್ಳೋದು. ಹಂಗಲ್ಲ, ನಾವು ಕೆಳಗಡೆಯಿಂದ ಏನು ಮಾಡಬೇಕು, ಒಂದು ನಾವು ಸ್ಟಾರ್ಟಿಂಗ್ ಎಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ದೇವರು ಅದನ್ನೇ ಆಸೆ ಪಡ್ತಾರೆ. ಒಂದು ವಿಷಯ ನೀವು ಮೇಲಿಂದ ಸ್ಟಾರ್ಟ್ ಮಾಡಿಬಿಟ್ರೆ ಅದಕ್ಕೆ ಮೇಲೆ ಹೋಗೋದಕ್ಕೆ ಏನೂ ಇರಲ್ಲ. ಆ ಒಂದು ವಿಷಯ ಅದಕ್ಕೆ ಕೆಳಗಡೆ ಹೋಗೋದಕ್ಕೂ ನಮಗೆ ಆಗಲ್ಲ. ಏನು ಮಾಡುತ್ತೆ, ದೇವರೇ ಇಷ್ಟಲ್ಲಿ ಇದಕ್ಕೆ ಮೇಲೆ ನನಗೆ ಹೋಗೋಕ್ಕೆ, ಅದ್ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡತ್ತೆ. ಎಷ್ಟೋ ಜನ ತಪ್ಪು ಮಾಡ್ತಾರೆ, ಆದಮೇಲೆ ಇಂಟ್ರೆಸ್ಟು ಹೋಗ್ಬಿಡುತ್ತೆ. ನಾವು ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ತೊಗೊಳ್ದೆ ನಮ್ಮ ಅದ್ಮೇಲೆ ಎಕ್ಸ್ಪೀರಿಯನ್ಸ್ ಆಗುವಾಗ ಅದ್ಮೇಲೆ ಇಂಟ್ರೆಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಹಲ್ಲೆಲೂಯಾ. ನಾವು ದಾವೀದನ ಥರ ಏನು ಮಾಡಬೇಕು, ಕೆಳಗಡೆಯಿಂದ ಮೇಲೆ ಹೋಗುವಾಗ ನಮಗೇನಾಗುತ್ತೆ, ಎಕ್ಸ್ಪೀರಿಯನ್ಸ್ ಅನ್ನೋದು ಹೆಚ್ಚಾಗಿರುತ್ತೆ. ಹಲ್ಲೆಲೂಯಾ. ಓಕೆ, ಪ್ರಾರ್ಥಿಸೋಣ. ದೇವರೇ, ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಮ್ಮ ಕೃಪೆ ಸದಾಕಾಲವಿದೆ. ನಮ್ಮನ್ನು ಇದುವರೆಗೂ ನಡೆಸಿದ ದೇವರು ಇನ್ನು ಮೇಲೆ ನಡೆಸಿ, ವಾಕ್ಯದ ಮೂಲಕ ನಮ್ಮ ಜೊತೆ ಮಾತನಾಡಿದ್ರಲ್ಲ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹೌದಪ್ಪ, ನೀವು ನಮ್ಮ ಪ್ರತಿಯೊಬ್ಬರ ಜ್ಞಾನವನ್ನು ಬುದ್ಧಿಯನ್ನು ನೀವು ನೋಡಿರ್ತೀರಪ್ಪ. ನಾವು ಯೋಸೇಫನ ಥರ ಯಾವ ರೀತಿ ನಡ್ಕೊಬೇಕು ಅನ್ನೋದು ಸಹ ನಮಗೆ ಕಲಿಸಿದೇವ್ರೆ. ಹೌದಪ್ಪ, ಅವನು ಯಾವ ರೀತಿ ಜ್ಞಾನವಾಗಿ ನಡ್ಕೊಂಡಿರ್ತಾನೆ ಆ ರೀತಿ ನಡ್ಕೊಳ್ಳೋಕೆ ಸಹಾಯ ಮಾಡಿ. ದೇವರು ನಾವು ಹೇಳುವಂಥ ದಾರಿಯಲ್ಲಿ ನಡೆಯೋದಕ್ಕೂ, ನಮ್ಮನ್ನು ಕೊಟ್ಟಿರುವಂಥ ಜ್ಞಾನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೂ ಸಹಾಯ ಮಾಡಿಯಪ್ಪ. ನಾವು ವ್ಯರ್ಥವಾಗಿ ಯಾವುದೇ ಒಂದು ವಿಷಯವನ್ನು ಮಾಡದಂತೆ, ಪರಲೋಕದಲ್ಲಿರುವಂಥ ತಂದೆಯಾದ ದೇವರು ನೀವು ಹೇಳುವಂಥ ದಾರಿಯಲ್ಲಿ ನಾವು ನಡೆದು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸೋಕ್ಕೆ ಸಹಾಯ ಮಾಡಿಯಪ್ಪ. ಜ್ಞಾನವನ್ನು ಬುದ್ಧಿಯನ್ನು ನೀವು ಕೊಡದೆ ಹೋದರೆ ಆ ಜ್ಞಾನ ನಮಗೆ ವ್ಯರ್ಥ. ಹೌದಪ್ಪ, ನೀವು ನಮಗೆ ಕೊಡಿ. ಎಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಕಲಿಸಿದ್ದೇವ್ರೆ. ಬರಗಾಲ ಬರೋದಕ್ಕೆ ಮೊದಲು ನಾವು ಸೇರಿಸಿಟ್ಟು ನಿಮ್ಮ ನಾವು ಮೈಪಡೋದಕ್ಕೆ ಸಹಾಯ ಮಾಡಿ. ಯಾಕಂದರೆ ನಾವು ಎಲ್ಲಿ ಯಾವ ಸೇವೆ ಕೊಡಬೇಕಾಗಂತ ನಮ್ಗೆ ಗೊತ್ತಾಗಲ್ಲ, ಎಲ್ಲಿ ಯಾರಿಗೆ ನಮ್ಮ ಸಹಾಯ ಬೇಕಾಗಂತ ನಮ್ಗೆ ಗೊತ್ತಾಗಲ್ಲ.
ಹೌದಪ್ಪ, ನಾವು ಲಕ್ಸುರಿ ಮೇಲೆ ಸ್ಪೆಂಡ್ ಮಾಡೋ ಮೊದಲು ನಿಮಗೂ ನಿಮ್ಮ ರಾಜ್ಯಕ್ಕೂ ನಾವು ಕೊಡುವಾಗ ಆ ಒಂದು ಆಶೀರ್ವಾದ ನಮಗೆ ಡಬಲ್ ಆಗಿ ನೀವು ಕೊಡ್ತೀರಾ. ಅದಕ್ಕಾಗಿ ಸ್ತೋತ್ರ. ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು ನಾವು ಹೊಸ ಒಡವೆಗೆ ನೋಡಬೇಕಾದ್ರೆ ಪೌಲ್ ಹೇಳುವಂಥ ರೀತಿಯಲ್ಲಪ್ಪ, ನಾವು ಮಾಡುವಂಥ ಎಲ್ಲ ಕ್ರಿಯೆಗಳು ದೇವರ ನಾಮದ ಮಹಿಮೆಗೋಸ್ಕರ ಇರಬೇಕು ಅಂತ ಹೇಳ್ತೀರಲ್ಲ, ಅದಕ್ಕಾಗಿ ಸ್ತೋತ್ರ. ನಮ್ಮ ಮಹಿಮೆಗೋಸ್ಕರ ಅಲ್ಲ, ನಮ್ಮ ಜಂಬಕ್ಕೋಸ್ಕರ ಅಲ್ಲ, ನಾವು ಚೆನ್ನಾಗಿರ್ಬೇಕು ಅನ್ನೋದಲ್ಲಪ್ಪ, ಎಲ್ಲವನ್ನೂ ಕೊನೆಯದಲ್ಲಿ ದೇವರ ನಾಮದ ಮಹಿಮೆಗೋಸ್ಕರನೇ ಮಾಡಬೇಕು ಅಂತ ತಿಳಿಸ್ಕೊಡಿಯಪ್ಪ. ನಾವು ಚೆನ್ನಾಗಿರುವುದನ್ನೇ, ನಾವು ಆಶೀರ್ವಾದಗಿರೋದನ್ನೇ ನೀವು ಸಹ ಆಸೆ ಪಡ್ತೀರಾ. ನಾವು ಮಾತ್ರ ಅಲ್ಲ, ನಮ್ಮ ಸುತ್ತಲೂ ಇರುವಂಥವ್ರನ್ನು ಸಹ ನಮ್ಮ ಮೂಲಕ ನೀವು ಆಶೀರ್ವಾದ ಮಾಡಬೇಕು ಅಂತ ಆಸೆ ಪಡ್ತೀರಾ. ಅದಕ್ಕಾಗಿ ಸ್ತೋತ್ರ. ನಾನು ತಾನು ಅಂತ ಇಲ್ಲದಂತೆ ದೇವರ ರಾಜ್ಯವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ಇಂದು ಎಂದು ಮಾದಿರುವಂಥ ದೇವರ ಆಶೀರ್ವದಿಸಿ ಎಲ್ಲವೂ ನಿಮ್ಮ ಹತ್ರ ಸಮರ್ಪಿಸ್ತಾ, ಎಲ್ಲರ ಪ್ರಾರ್ಥನೆಗಳು ನೀವು ಕೇಳಿರ್ತೀರ, ಎಲ್ಲರ ಪ್ರಾರ್ಥನೆಗಳನ್ನು ಕೇಳಿ ನೀವು ಹೇಳ್ತೀರ ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತುವಿನ ಮೂಲಕ ನಾವು ಹೋಗಿ ನಿಂತ್ಕೊಬೋದು ಅಂತ. ನಾವು ನಿಂತ್ಕೊಂಡು ನಿಮ್ಮ ನಾಮದಲ್ಲಿ ಕೇಳುವಾಗ, ಯೇಸುವಿನ ನಾಮದಲ್ಲಿ ಕೇಳುವಾಗ ಅದನ್ನೆಲ್ಲವೂ ನೀವು ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲರ ಪ್ರಾರ್ಥನೆಗಳನ್ನು ಕೇಳಿ ಹೌದಪ್ಪ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಹೌದಪ್ಪ ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ಎಂದೆಂದಿಗೂ ನಮ್ಮೆಲ್ಲರ ಜೊತೆ ಪೌಲು ಹೇಳುವಂಥ ರೀತಿಯಲ್ಲಿ ನಿಮ್ಮ ಕೃಪೆ ಸಿಂಹಾಸನದ ಮುಂದೆ ಬಂದು ಎಲ್ಲರಿಗೂ ನಿಮ್ಮ ಪ್ರೀತಿ ಅರ್ಥ ಆಗಲಿ ಅಂತ ನಾವೆಲ್ಲರೂ ಅಪ್ಪ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್.